ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ರಾಕೇಶ್ ಕಿರಣ್ ಎಸ್.ಆರ್. ವಿದ್ಯಾರ್ಥಿಗಳೇ, ಒಂದು ಭೂಪ್ರದೇಶದ ಬಗ್ಗೆ ನಮಗೆ ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿದುಕೊಳ್ಳುವಂಥದ್ದು ಅತಿ ಪ್ರಮುಖವಾಗಿರುವಂಥದ್ದು ಅಲ್ವಾ? ಒಂದು ಭೂಪ್ರದೇಶದ ಮಾಹಿತಿಯನ್ನು ನಾವು ತಿಳಿದುಕೊಂಡಾಗ ಅಲ್ಲಿ ನಾವು ಜೀವಿಸೋದಕ್ಕೆ ಅವಶ್ಯಕವಾಗಿದೆಯೋ ಅಥವಾ ಅಲ್ಲಿ ಅವಕಾಶಗಳಿಲ್ಲವೋ ಎನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಒಂದು ಭೂಪ್ರದೇಶದ ಒಟ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಳುವಂಥದ್ದು ಯಾವ ಅಂಶಗಳನ್ನು ಆಧಾರಿತವಾಗಿರುತ್ತೆ? ಈಗ ಉದಾಹರಣೆಗೆ ನಾವು ನೆಲೆಸಿರ್ತಕ್ಕಂತಹ ಪ್ರದೇಶ ಹೇಗಿದೆ, ಇಲ್ಲಿ ಮಳೆ ಬೆಳೆಗಳು ಆಗ್ತಾವೋ ಇಲ್ವೋ, ಇಲ್ಲಿ ವಾತಾವರಣ ಹೇಗಿರುತ್ತೆ, ಅತ್ಯಂತ ಹೆಚ್ಚು ಬಿಸಿಯಾಗಿರುವಂತಹ ರೀತಿಯಲ್ಲಿದೆಯೋ, ಅತ್ಯಂತ ಹೆಚ್ಚು ತಂಪಾದಂತಹ ರೀತಿಯಲ್ಲಿ ಈ ಭೂಪ್ರದೇಶ ಆವೃತವಾಗಿದೆಯೋ, ಇಲ್ಲಿ ಯಾವ ಬೆಳೆಗಳನ್ನು ಬೆಳೆಯಬಹುದಾಗಿದೆ, ಇಲ್ಲಿ ಯಾವ ರೀತಿಯ ಅರಣ್ಯಗಳು ಗೋಚರ ಆಗ್ತವೆ, ಇಲ್ಲಿ ನಮಗೆ ಜೀವಿಸೋದಕ್ಕೆ ಯೋಗ್ಯವಾಗಿರುವಂತಹ ಭೂಪ್ರದೇಶವಾಗಿದೆಯೋ ಇಲ್ವೋ ಅನ್ನೋದನ್ನು ತಿಳ್ಕೋಬೇಕಲ್ವ? ಹಾಗಾದರೆ ನಾವು ನೆಲೆಸಿರ್ತಕ್ಕಂತಹ ಈ ಒಂದು ಕರ್ನಾಟಕ ರಾಜ್ಯದ ಈ ಒಂದು ಭೂಪ್ರದೇಶದ ಬಗ್ಗಿನ ಮಾಹಿತಿಯನ್ನು ತಿಳ್ಕೊಳ್ಳೋದೇ ಆದರೆ ಪ್ರಸ್ತುತ ಒಂದು ಅಧ್ಯಾಯದಲ್ಲಿ ಕರ್ನಾಟಕದ ವಾಯುಗುಣ, ಮಣ್ಣುಗಳು, ಸ್ವಾಭಾವಿಕ ಸಸ್ಯವರ್ಗ ಹಾಗೂ ಪ್ರಾಣಿ ಸಂಪತ್ತು ಎನ್ನುವಂಥ ಈ ಅಧ್ಯಾಯದಲ್ಲಿ ಕರ್ನಾಟಕದ ಬಗ್ಗಿನ ವಾಯುಗುಣದ ಬಗ್ಗೆ, ಅಲ್ಲಿನ ಮಣ್ಣುಗಳ ಬಗ್ಗೆ, ಹಾಗೆಯೇ ಸಸ್ಯವರ್ಗ ಹಾಗೂ ಪ್ರಾಣಿ ಸಂಪತ್ತಿನ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೋಬಹುದಾಗಿದೆ. ಮೊದಲನೇದಾಗಿ ಇದರಲ್ಲಿ ಕರ್ನಾಟಕದ ವಾಯುಗುಣವನ್ನು ನಾವು ತಿಳ್ಕೊಳ್ಳೋಣ. ಏನು ವಾಯುಗುಣ ಅಂತಂದರೆ, ಒಂದು ಭೂಪ್ರದೇಶದ ಸುದೀರ್ಘವಾಗಿರುವಂತಹ ಅವಧಿಯ ವಾತಾವರಣವನ್ನು ವಿವರಿಸುವಂತಹ ಪದವನ್ನೇ ನಾವು ವಾಯುಗುಣ ಅಂತೇಳಿ ಬಳಕೆ ಮಾಡ್ತಾ ಇದ್ದೇವೆ. 30 ರಿಂದ 40 ವರ್ಷದವರೆಗಿನ ಒಂದು ಭೂಪ್ರದೇಶದ ಒಂದು ವಾತಾವರಣದ ಚಿತ್ರಣವನ್ನು ತಿಳಿಸುವಾಗ ನಾವು ವಾಯುಗುಣ ಅಂತೇಳಿ ಕರೀತೇವೆ. ಹಾಗೆ ಕರ್ನಾಟಕದ ವಾಯುಗುಣ ಎಂತಹದ್ದು ಅಂದರೆ ಅದು ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಒಳಗೊಂಡಿದೆ. ಭಾರತ ಅತ್ಯಂತ ಹೆಚ್ಚು ಭೂಪ್ರದೇಶ ಉಷ್ಣವಲಯದಲ್ಲಿಯೇ ಆವೃತವಾಗಿದೆ. ಕರ್ನಾಟಕವು ಕೂಡ ಉಷ್ಣವಲಯದಲ್ಲಿಯೇ ಬರುವಂತಹ ರೀತಿಯಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿದೆ. ಹಾಗೆ ಮಾನ್ಸೂನ್ ಮಾರುತಗಳ ಪ್ರಭಾವಕ್ಕೆ ಒಳಗಾಗಿರುವುದರಿಂದ ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ ಅಂತೇಳಿ ಹೇಳ್ಬೋದು. ಹಾಗಾದರೆ ಕರ್ನಾಟಕದ ಈ ಒಂದು ವಾಯುಗುಣದ ಲಕ್ಷಣಗಳು ಹೇಗಿದ್ದಾವೆ ಅಂದರೆ, ಅತಿ ಶಾಖದಿಂದ ಕೂಡಿರ್ತಕ್ಕಂತಹ ವಾತಾವರಣ ಇರುತ್ತೆ ಬೇಸಿಗೆ ಕಾಲಾವಧಿಯಲ್ಲಿ. ತೇವಾಂಶವುಳ್ಳಂತಹ ಬೇಸಿಗೆಯಾಗಿ ಅತಿ ಶಾಖ ಮತ್ತು ತೇವಾಂಶವುಳ್ಳಂತಹ ಬೇಸಿಗೆ, ಹಾಗೆಯೇ ತಂಪಾದ ಮತ್ತು ಶುಷ್ಕವಾದಂತಹ ಚಳಿಗಾಲವನ್ನು ನಾವಿಲ್ಲಿ ನೋಡ್ತಾ ಹೋಗಬಹುದಾಗಿದೆ. ಇದು ಈ ಒಂದು ವಾಯುಗುಣದ ಲಕ್ಷಣವಾಗಿರುವಂಥದ್ದಾಗಿ ನೋಡ್ತೀವಿ. ಹಾಗೆ ಇಂಥ ಒಂದು ವಾಯುಗುಣ ಇಲ್ಲಿ ನಿರ್ಮಾಣ ಆಗೋದಕ್ಕೆ ಯಾವ ಅಂಶಗಳು ಪ್ರಭಾವ ಬೀರುತ್ತದೆ? ಹಾಗಾದರೆ ಕರ್ನಾಟಕದ ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳ್ಯಾವುವು? ಭೌಗೋಳಿಕ ಸ್ಥಾನ, ಈ ಕರ್ನಾಟಕ ಎಲ್ಲಿದೆ? ಸಮುದ್ರದ ಪಕ್ಕದಲ್ಲಿಯೇ ಇರುವಂತಹ ರೀತಿಯಿದೆ. ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ ಸಮುದ್ರ ಆವೃತವಾಗಿರುವಂತಹ ರೀತಿ ಇದೆ, ಹೌದಲ್ವ? ಅದರ ಭೌಗೋಳಿಕ ಸ್ಥಾನವು ಅದಕ್ಕನುಗುಣವಾಗಿರ್ತಕ್ಕಂತಹ ರೀತಿಯಲ್ಲಿ ಇರುತ್ತದೆ. ಸಮುದ್ರದ ಸಾಮೀಪ್ಯ, ಭೂ ಸ್ವರೂಪ, ಯಾವ ರೀತಿಯಲ್ಲಿ ಕರ್ನಾಟಕದ ಭೂಪ್ರದೇಶವಿದೆ, ಸಸ್ಯವರ್ಗ, ಹಾಗೆಯೇ ಮಾನ್ಸೂನ್ ಮಾರುತಗಳ ಪ್ರಭಾವ, ಈ ಅಂಶಗಳು ಈ ಒಂದು ವಾಯುಗುಣವನ್ನು ನಮಗೆ ನಿರ್ಧರಿಸಿ ನೀಡಿರ್ತಕ್ಕಂಥದ್ದಿದೆ. ಹಾಗಾಗಿ ಈ ಅಂಶಗಳು ಕರ್ನಾಟಕದ ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳಾಗಿದೆ. ಈ ಅಂಶಗಳನ್ನು ಆಧಾರಿತವಾಗಿರುವಂತಹ ರೀತಿಯಲ್ಲಿ ನಾವು ಭಾರತದ ವಾಯುಗುಣವನ್ನು ಹೇಗೆ 4 ಭಾಗಗಳಾಗಿ ವಿಂಗಡಿಸಲ್ಪಟ್ಟಿದೆಯೋ, ಇಲ್ಲೂ ಒಂದು ವರ್ಷದ ಅವಧಿಯ ವಾಯುಗುಣವನ್ನು 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಬೇಸಿಗೆ ಕಾಲ, ಮಾರ್ಚ್ನಿಂದ ಮೇವರೆಗೆ. ಮತ್ತೊಂದು ಮಳೆಗಾಲ, ಜೂನ್ನಿಂದ ಸೆಪ್ಟೆಂಬರ್ವರೆಗೆ. ಇದೇ ರೀತಿಯಲ್ಲಿ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಅವಧಿಯಲ್ಲಿ. ಹಾಗೆ ಚಳಿಗಾಲ ಡಿಸೆಂಬರ್ನಿಂದ ಫೆಬ್ರವರಿ ಮಾಯವರೆಗೆ ಈ ಒಂದು ಅವಧಿಗಳನ್ನು ನಾವು ವಿಂಗಡಿಸಿರುವಂಥದ್ದಾಗಿ ನೋಡ್ಬೋದು. ಇದರಲ್ಲಿ ಮೊದಲನೇದಾಗಿರುವಂಥದ್ದು ಬೇಸಿಗೆ ಕಾಲದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಕರ್ನಾಟಕದ ವಾಯುಗುಣದಲ್ಲಿ
ಬೇಸಿಗೆ ಕಾಲ. ಬೇಸಿಗೆ ಕಾಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅರ್ಥ ಆಗುತ್ತೆ, ಇಲ್ಲಿ ಉಷ್ಣತೆ ಅತ್ಯಂತ ಹೆಚ್ಚಾಗಿರುತ್ತೆ, ಬಿಸಿಲಿನ ಪ್ರಖರತೆ ಹೆಚ್ಚಾಗಿರುವಂಥ ರೀತಿಯಲ್ಲಿರುತ್ತೆ. ಸೂರ್ಯನ ನೇರ ಕಿರಣಗಳು ಭೂಮಿಯನ್ನ ತಲುಪಿದಾಗ ಈ ಒಂದು ಬೇಸಿಗೆಯ ಒಂದು ಪರಿಸ್ಥಿತಿ ಅಥವಾ ವಾತಾವರಣ ನಿರ್ಮಾಣವಾಗುತ್ತೆ ಎನ್ನುವುದಾಗಿ ನಾವು ನೋಡಬಹುದು. ಹಾಗಾದರೆ ಇಂಥ ಬೇಸಿಗೆಯ ಕಾಲದ ಅವಧಿಯನ್ನು ನೋಡಿದಾಗ ಮಾರ್ಚ್ನಿಂದ ಮೇವರೆಗೆ, ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳ ಅವಧಿಯಲ್ಲಿ ಇರುವಂತಹ ಈ ಒಂದು ವಾತಾವರಣವನ್ನು ನಾವು ಬೇಸಿಗೆ ಕಾಲ ಅಂತ ಕರೀತಾ ಹೋಗ್ತೇವೆ. ಹಾಗಾದ್ರೆ ಎಂತಹ ಲಕ್ಷಣಗಳನ್ನ ಇದು ಒಳಗೊಂಡಿರುತ್ತೆ? ಬೇಸಿಗೆ ಅವಧಿ ಅತಿ ಶಾಖದಿಂದ ಕೂಡಿರುತ್ತೆ, ಶುಷ್ಕವಾದಂತಹ ವಾತಾವರಣವನ್ನು ಹೊಂದಿರುತ್ತೆ, ಸೆಕೆಯಿಂದ ಕೂಡಿರುತ್ತೆ. ಇಲ್ಲಿ ಶುಷ್ಕ ಅಂತ ಹೇಳಿದಾಗ ನಿರ್ವಾತ ಪ್ರದೇಶವಾಗಿ ನಿರ್ಮಾಣ ಆಗುವಂಥದ್ದು, ಯಾವುದೇ ರೀತಿಯಾಗಿರ್ತಕ್ಕಂತಹ ವಾತಾವರಣದ ಒಂದು ವಾಯುಗುಣದ ಘಟಕಾಂಶಗಳು ಇಲ್ಲಿ ಗೋಚರ ಆಗುವುದಿಲ್ಲ. ಮೋಡರಹಿತವಾಗಿರ್ತಕ್ಕಂಥ ರೀತಿಯಲ್ಲಿ ವಾತಾವರಣ ನಿರ್ಮಾಣವಾಗುವಂಥದ್ದಾಗಿ ನೋಡ್ತೀವಿ. ಸೆಕೆ ಹೆಚ್ಚಾಗಿ ಇರುತ್ತೆ. ಇಲ್ಲಿ ಉಷ್ಣಾಂಶವು ಮಾರ್ಚ್ ತಿಂಗಳಿನಲ್ಲಿ ಹೆಚ್ಚಾಗೋದಕ್ಕೆ ಪ್ರಾರಂಭವಾಗುತ್ತೆ. ಇದು ಏಪ್ರಿಲ್ ಮೇ ತಿಂಗಳ ಅವಧಿಯಲ್ಲಿ ಅತ್ಯಂತ ಹೆಚ್ಚು ಉಷ್ಣತೆಯನ್ನ ದಾಖಲಾಗಿರುವಂಥದ್ದು ನಾವು ನೋಡ್ತಾ ಹೋಗಬಹುದು. ಮಾರ್ಚ್ನಿಂದ ಸುದೀರ್ಘವಾಗಿ ಹೆಚ್ಚಳವಾಗ್ತಾ ಹೋಗಿ ಏಪ್ರಿಲ್ ಮೇ ತಿಂಗಳಲ್ಲಿ ಉಷ್ಣಾಂಶ ಅತ್ಯಂತ ಹೆಚ್ಚು ಗರಿಷ್ಠ ಮಟ್ಟವನ್ನು ತಲುಪುವಂಥದ್ದನ್ನು ನೋಡ್ತೀವಿ. ಹೀಗಿರುವಾಗ ಕರ್ನಾಟಕದ ರಾಯಚೂರು 45.6 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯನ್ನು ದಾಖಲಿಸಿಕೊಂಡಿದೆ. ಇದು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಉಷ್ಣತೆ ದಾಖಲಾಗಿರುವಂತಹ ಸ್ಥಳವಾಗಿದೆ. ನೀವು ನೆನಪಿಟ್ಕೋಬೇಕು, ರಾಯಚೂರು ಕರ್ನಾಟಕದ ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿರುವಂತಹ ಸ್ಥಳ. 45.6 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯನ್ನು ದಾಖಲಾಗಿರುವಂಥದ್ದಾಗಿ ನಾವು ನೋಡಬಹುದು. ರಾಯಚೂರು ಇಲ್ಲಿರುವಂಥದ್ದಿದೆ. ಕರ್ನಾಟಕದಲ್ಲಿ ರಾಯಚೂರು 45.6 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯನ್ನು ದಾಖಲಾಗಿರುವಂಥದ್ದಾಗಿ ನಾವು ನೋಡಬಹುದಾಗಿದೆ. ಇನ್ನು ಈ ಅವಧಿಯಲ್ಲಿ ದಕ್ಷಿಣ ಭಾರತಕ್ಕಿಂತಲೂ ಉತ್ತರ ಕರ್ನಾಟಕಕ್ಕಿಂತಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ಉಷ್ಣತೆಯ ತೀವ್ರತೆ ಹೆಚ್ಚಾಗಿಯೇ ಇರುವಂಥದ್ದಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಉತ್ತರದ ಮೈದಾನದಲ್ಲಿ ಆರ್ದ್ರತೆಯು ದಕ್ಷಿಣ ಮೈದಾನಕ್ಕಿಂತಲೂ ಕೂಡ ಕಡಿಮೆಯಾಗಿದೆ. ತೇವಾಂಶ ಎನ್ನುವಂಥದ್ದು ದಕ್ಷಿಣ ಮೈದಾನಕ್ಕಿಂತ ಉತ್ತರ ಮೈದಾನ ಅತಿ ಕಡಿಮೆ ತೇವಾಂಶವನ್ನ ಆರ್ದ್ರತೆಯನ್ನು ಹೊಂದಿರುತ್ತೆ. ಉಷ್ಣಾಂಶವನ್ನ ಅತ್ಯಂತ ಹೆಚ್ಚಾಗಿ ಉತ್ತರದ ಮೈದಾನ ಹೊಂದಿರುವಂಥದ್ದಾಗಿ ನಾವು ನೋಡಬಹುದಾಗಿರುತ್ತದೆ. ಹೀಗೆ ನೋಡ್ತಾ ಹೋದಾಗ ಬೇಸಿಗೆ ಅವಧಿಯಲ್ಲಿರ್ತಕ್ಕಂಥ ಒಂದು ಪ್ರಕ್ರಿಯೆ ಅತ್ಯಂತ ಹೆಚ್ಚು ಗಮನಾರ್ಹವಾಗಿರುತ್ತೆ. ಸ್ಥಳೀಯ ಉಷ್ಣಾಂಶ ಮತ್ತು ಒತ್ತಡದ ವ್ಯತ್ಯಾಸಗಳಿಂದಾಗಿ ಮಧ್ಯಾಹ್ನದ ವೇಳೆಗೆ ಮಳೆ ಬರುವಂಥದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಅದನ್ನು ಆಡು ಭಾಷೆಯಲ್ಲಿ ಬಿಸಿಲು ಮಳೆ ಅಂತೇಳಿ ಕರೀತಾ ಹೋಗ್ತೀವಿ. ಅದನ್ನು ನಾವಿಲ್ಲಿ ಪರಿಸರಣ ರೀತಿಯ ಮಳೆಯಾಗಿ ನಾವು ಗುರುತಿಸ್ತೀವಿ. ಏನದು, ಯಾವುದನ್ನು ನಾವು ಪರಿಸರಣ ಮಳೆ ಅಂತ ಕರಿತೀವಿ ಅಂದರೆ, ಬೇಸಿಗೆಯಲ್ಲಿ ಅಧಿಕ ಬಾಷ್ಪೀಭವನದಿಂದ ಮಳೆ ಮೋಡಗಳು ನಿರ್ಮಾಣವಾಗಿ ಗುಡುಗು ಮಿಂಚಿನೊಂದಿಗೆ ಪರಿಸರಣ ಮಳೆ ಸೃಷ್ಟಿಯಾಗುತ್ತೆ. ಇದನ್ನು ನಾವು ಪರಿಸರಣ ಮಳೆ ಅಥವಾ ಅಪರಾಹ್ನ ಮಳೆ ಅಂತೇಳಿ ಕರೀತಾ ಹೋಗ್ತೀವಿ. ಸಡನ್ ಆಗಿ ಮಧ್ಯಾಹ್ನದ ವೇಳೆಗೆ ಬಿಸಿಲಿನಿಂದ ಕೂಡಿರ್ತಕ್ಕಂಥ ಮಳೆ ಅಲ್ಪ ಕಾಲಾವಧಿಯವರೆಗೆ ಬರ್ತಕ್ಕಂಥದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಕೆಲವು ಕಡೆ ಆಲಿಕಲ್ಲುಗಳು ಕೂಡ ಬೀಳ್ತಾ ಹೋಗ್ತವೆ. ಈ ಒಂದು ಅವಧಿಯಲ್ಲಿ ನಾವು ಗಮನಿಸ್ತಾ ಹೋದಾದ್ರೆ ಇದನ್ನ ಬೇರೆ ಬೇರೆ ಹೆಸರಿನಿಂದ ಕರೀತಾ ಹೋಗ್ತಾರೆ. ಇದು ಕಾಫಿಯ ಒಂದು ಹೂ ಬಿಡೋದಿಕ್ಕೆ ಅನುಕೂಲವಾಗುವುದರಿಂದ ಕಾಫಿ ಹೂ ಮಳೆ ಅಂತೇಳಿ ಕೂಡ ಕರೀತಾರೆ. ಜೊತೆಗೆ ಮಾವಿನ ಒಂದು ಚಿಗುರು ಬರೋದಕ್ಕೆ ಅವಕಾಶ ಆಗುವುದರಿಂದ, ಇದು ಬೆಳೆಯೋದಕ್ಕೆ ಅವಕಾಶ ಆಗುವುದರಿಂದ ಮಾವಿನ ಹೊಯ್ಲು ಅಂತೇಳಿ ಕರೀತಾರೆ. ಪರಿಸರಣ ಮಳೆಯನ್ನ ಕಾಫಿ ಹೂ ಮಳೆ ಮತ್ತು ಮಾವಿನ ಹೊಯ್ಲು ಹಾಗೂ ಇತರ ಹೆಸರುಗಳಿಂದಲೂ ಕೂಡ ಇದನ್ನ ಕರೆಯುವುದಕ್ಕಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ವಾರ್ಷಿಕ ಮಳೆಯಲ್ಲಿ 7% ಮಳೆ ಬೇಸಿಗೆಯ ಅವಧಿಯಲ್ಲಿಯೇ ಗೋಚರ ಆಗುವಂಥದ್ದಿರುತ್ತೆ. ಇಷ್ಟು ಈ ಒಂದು ಕರ್ನಾಟಕದ ಬೇಸಿಗೆಯ ಕಾಲದ ಅವಧಿಯಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಲಕ್ಷಣಗಳಾಗಿದ್ದಾವೆ. ಇದು ರಾಯಚೂರು ಅತ್ಯಂತ ಹೆಚ್ಚು ಉಷ್ಣಾಂಶ ದಾಖಲಾಗಿರುವಂತಹ ಸ್ಥಳವಾಗಿರುವುದು ನೆನಪಿಟ್ಕೊಳ್ಳಿ. ಪರಿಸರಣ ಮಳೆ ಎಂದ್ರೇನು, ಅದಕ್ಕಿರ್ತಕ್ಕಂಥ ಇತರ ಹೆಸರುಗಳನ್ನು ನೀವು
ನೆನಪಿಟ್ಕೊಳ್ಳಿ. ಬೇಸಿಗೆ ಕಾಲದ ಪ್ರಮುಖ ಲಕ್ಷಣಗಳನ್ನು ನೀವು ನೆನಪಿಟ್ಕೊಳ್ಳಿ. ಇದಾದ ನಂತರದಲ್ಲಿ ನಾವು ನೋಡ್ತಕ್ಕಂಥದ್ದು ಬೇಸಿಗೆ ಕಾಲದ ನಂತರದಲ್ಲಿ ಪ್ರಾರಂಭವಾಗುವಂತಹ ಅವಧಿ ಜೂನ್ನಿಂದ. ಇಲ್ಲಿ ಮೇವರೆಗೂ ಕೂಡ ಬೇಸಿಗೆ ಅವಧಿ, ಜೂನ್ನಿಂದ ಮಳೆಗಾಲ ಪ್ರಾರಂಭವಾಗುತ್ತೆ. ಹಾಗಾದರೆ ಬೇಸಿಗೆ ಅವಧಿಯಲ್ಲಿ ಭೂಪ್ರದೇಶ ಅತ್ಯಂತ ಹೆಚ್ಚು ಉಷ್ಣತೆ ಭರಿತವಾಗಿರುವಂತಹ ರೀತಿಯಲ್ಲಿರುತ್ತೆ, ಅದಕ್ಕೆ ಒತ್ತಡ ಕಡಿಮೆಯಾಗಿರುತ್ತೆ. ಹೀಗಾಗಿನೇ ಈ ಅರಬ್ಬಿ ಸಮುದ್ರದಲ್ಲಿ ಅಥವಾ ಈ ಒಂದು ಹಿಂದೂ ಮಹಾಸಾಗರದಲ್ಲಿ ಇದಕ್ಕೆ ವಿರುದ್ಧವಾದಂತಹ ಒಂದು ಪ್ರವೃತ್ತಿ ವಾತಾವರಣದಲ್ಲಿ ನಿರ್ಮಾಣ ಆಗಿರುತ್ತೆ. ಅಲ್ಲಿ ಒತ್ತಡ ಹೆಚ್ಚಾಗಿ ಉಷ್ಣತೆ ಕಡಿಮೆ ಆಗಿರುತ್ತೆ, ಎಲ್ಲಿ? ಸಮುದ್ರದಲ್ಲಿ. ಹಾಗಾಗಿನೇ ಈ ಜೂನ್ ವೇಳೆಗೆ ಆ ಒಂದು ಹಿಂದೂ ಮಹಾಸಾಗರದ ಕಡೆಯಿಂದ, ಅರಬ್ಬಿ ಸಮುದ್ರದ ಕಡೆಯಿಂದ, ಹೆಚ್ಚು ಒತ್ತಡದ ಪ್ರದೇಶದ ಕಡೆಯಿಂದ ಭಾರತದ ಕಡೆಗೆ ಮಾರುತಗಳು ಚಲಿಸ್ತವೆ. ಹಾಗಾಗಿನೇ ಭಾರತದಲ್ಲಿರ್ತಕ್ಕಂಥ ಕರ್ನಾಟಕಕ್ಕೂ ಕೂಡ ಜೂನ್ ಅವಧಿಯ ವೇಳೆಗೆ ನೈಋತ್ಯ ದಿಕ್ಕಿನ ಕಡೆಯಿಂದ ಮಾರುತಗಳು ಬೀಸುತ್ತವೆ. ಹಾಗಾಗಿಯೇ ಮಳೆಗಾಲದ ಅವಧಿಯನ್ನ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಹೇಳಿ ಕರಿತೀವಿ. ಭಾರತಕ್ಕೆ ನೈಋತ್ಯದ ಕಡೆಯಿಂದಲೇ ಮಾರುತಗಳು ಬೀಸುತ್ತವೆ. ಮಳೆಯನ್ನು ಅತ್ಯಂತ ಹೆಚ್ಚು ತರುವಂಥವು ಕೂಡ ಇದೇ ಮಾರುತಗಳೇ ಆಗಿದ್ದಾವೆ. ಇದು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತೇಳಿ ನಾವು ಅದನ್ನು ಗುರುತಿಸ್ತಾ ಹೋಗ್ತೀವಿ. ಜೂನ್ನಿಂದ ಸೆಪ್ಟೆಂಬರ್ ಅವಧಿಯ ಹೊರಗಿರುವಂಥದ್ದು ನಾವು ನೋಡ್ತಾ ಹೋದಾಗ ಅದು ಗೋಚರ ಆಗ್ತಾ ಹೋಗುತ್ತೆ. ಭಾರತದ ಭೂಪ್ರದೇಶ ಬೇಸಿಗೆಯಲ್ಲಿ ಉಷ್ಣತೆ ಹೆಚ್ಚಾಗಿರುತ್ತೆ, ಒತ್ತಡ ಕಮ್ಮಿ ಇರುತ್ತೆ. ಅರಬ್ಬಿ ಸಮುದ್ರ ಅಥವಾ ಹಿಂದೂ ಮಹಾಸಾಗರದಲ್ಲಿ ಇದಕ್ಕೆ ವಿರುದ್ಧವಾಗಿ ಉಷ್ಣತೆ ಕಡಿಮೆ ಇದ್ದು ಒತ್ತಡ ಹೆಚ್ಚಾಗಿರುತ್ತೆ. ಹಾಗಾಗಿ ಮಾರುತಗಳು ಹೆಚ್ಚು ಒತ್ತಡದ ಕಡೆಯಿಂದ ಕಡಿಮೆ ಒತ್ತಡದ ಕಡೆಗೆ ಚಲಿಸುತ್ತವೆ. ಹಾಗಾಗಿ ಆ ಒಂದು ಜೂನ್ ವೇಳೆಗೆ ಈ ಹಿಂದೂ ಮಹಾಸಾಗರ ಅಥವಾ ಅರಬ್ಬಿ ಸಮುದ್ರದ ಕಡೆಯಿಂದ ಮಾರುತಗಳು ಭಾರತದೆಡೆಗೆ ಬೀಸುತ್ತವೆ. ಇದು ನೈಋತ್ಯದ ಕಡೆಯಿಂದ ಬೀಸುವಂತ ಅನುಭವ ಆಗುತ್ತೆ ಎನ್ನುವಂಥದ್ದನ್ನ ನೀವು ನೆನಪಿಟ್ಕೊಳ್ಳಿ. ಈ ಅರಬ್ಬಿ ಸಮುದ್ರದ ಕಡೆಯಿಂದ ಬೀಸುವಂತಹ ಮಾರುತಗಳನ್ನ ಅಲ್ಲಿರುವಂತಹ ಪಶ್ಚಿಮ ಘಟ್ಟಗಳ ಸಾಲು ತಡೆಯಲ್ಪಡುತ್ತೆ. ಇರತಕ್ಕಂತಹ ಪಶ್ಚಿಮ ಘಟ್ಟಗಳ ಸಾಲು ಅದನ್ನ ತಡೆಯುವಂಥದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಈ ಕಡೆಯಿಂದ ಬೀಸುವಂತಹ ಮಾರುತಗಳನ್ನ ಇಲ್ಲಿಯೇ ಇರುವಂತಹ ಪಶ್ಚಿಮ ಘಟ್ಟಗಳ ಸಾಲು ಅಥವಾ ಮಲೆನಾಡು ಘಟ್ಟಗಳು ತಡೆಯಲ್ಪಟ್ಟು ಇಲ್ಲಿ ಈ ಭಾಗದಲ್ಲಿಯೇ ಅತ್ಯಂತ ಹೆಚ್ಚು ಮಳೆಯನ್ನ ಸುರಿಸ್ತವೆ. ಇದನ್ನ ಅತ್ಯಂತ ಹೆಚ್ಚು ಮಳೆ ಬೀಳುವಂತಹ ಭೂಪ್ರದೇಶವಾಗಿ ನಾವು ಗುರುತಿಸ್ತಾ ಹೋಗಬಹುದಾಗಿದೆ. ಇನ್ನು ಈ ಮಲೆನಾಡು ಘಟ್ಟಗಳ ಪೂರ್ವಕ್ಕೆ ಸಾಗಿರುತ್ತೆ, ಈ ಮೈದಾನದೆಡೆಗೆ ಸಾಗಿರುತ್ತೆ, ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಮಲೆನಾಡು ಘಟ್ಟಗಳ ಅಥವಾ ಪಶ್ಚಿಮ ಘಟ್ಟಗಳ ಪೂರ್ವದ ಭಾಗವನ್ನ ಮಳೆ ನೆರಳಿನ ಪ್ರದೇಶ ಅಂತ ಹೇಳಿ ಕರೀತೇವೆ. ಹಾಗಾಗಿ ಇದು ಮಳೆ ಕಡಿಮೆ ಬೀಳುತ್ತೆ ಎನ್ನುವಂತಹ ಅರ್ಥವನ್ನ ಒಳಗೊಂಡಿರುವಂತದ್ದಾಗಿ ನೋಡ್ತಾ ಹೋಗ್ತೀವಿ. ಇನ್ನು ಈ ಒಂದು ಮಳೆಗಾಲದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶವಾಗಿ ನಾವು ನೋಡುವಂತಹದ್ದು ಆಗುಂಬೆಯಾಗಿ ಗುರುತಿಸ್ತಾ ಹೋಗ್ತೇವೆ. ಇಲ್ಲಿರುವಂತಹ ಆಗುಂಬೆ ಎನ್ನುವಂತಹ ಈ ಸ್ಥಳ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶವಾಗಿದೆ. ಇದನ್ನ ದಕ್ಷಿಣದ ಚಿರಾಪುಂಜಿ ಅಂತೇಳಿ ಕರೆಯಲಾಗುತ್ತೆ. ಆಗುಂಬೆಯನ್ನ ದಕ್ಷಿಣದ ಚಿರಾಪುಂಜಿ ಎನ್ನುವಂಥದ್ದು ಭಾರತದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶವಾಗಿತ್ತು. ಆದರೆ ಈಗ ಅದು ಮಾಸಿಂಡ್ರಾ ಭಾರತದ ಅತ್ಯಂತ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶವಾಗಿದೆ. ಆಗುಂಬೆಯು ಕೂಡ ಮಳೆಯ ಪ್ರಮಾಣ ಇತ್ತೀಚೆಗೆ ಕಡಿಮೆಯಾಗಿದೆ. ಕೊಡಗು ಅತ್ಯಂತ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶವಾಗಿ ಗುರುತಿಸಿಕೊಳ್ತಾ ಇದೆ. ಹೀಗೆ ಅತ್ಯಂತ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಆಗುಂಬೆಯಾಗಿದೆ. ಇದಕ್ಕೆ ವಿರುದ್ಧವಾಗಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಸಮೀಪ ಇರುವಂತಹ ನಾಯಕನಹಳ್ಳಿ. ಈ ಒಂದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಸಮೀಪ ಇರುವಂತಹ ನಾಯಕನಹಳ್ಳಿ ರಾಜ್ಯದ ಅತಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶವಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ನೆನಪಿಟ್ಕೊಳ್ತಿರಲ್ವಾ? ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಆಗುಂಬೆ, ಈ ಕಡಿಮೆ ಮಳೆ ಬೀಳುವಂತಹ ಪ್ರದೇಶ ನಾಯಕನಹಳ್ಳಿ. ಇನ್ನು ಈ ಒಂದು ಮಳೆಗಾಲದ ಅವಧಿಯಲ್ಲಿ ಗೋಚರವಾಗುವಂತಹ ಲಕ್ಷಣಗಳು ಹೇಗಿರ್ತವೆ? ಉಷ್ಣಾಂಶವು ಕೂಡ ಹೆಚ್ಚಾಗಿಯೇ ಇರುತ್ತೆ ಸರ್ವೇ ಸಾಮಾನ್ಯವಾಗಿ. ಆದರೆ ತೇವಾಂಶ
ಅತ್ಯಂತ ಹೆಚ್ಚಾಗಿದ್ದು ಮೋಡ ಕವಿದಂತಹ ವಾತಾವರಣ ಯಾವಾಗಲೂ ಕೂಡ ಕಾಣ್ತಾ ಹೋಗುತ್ತೆ. ಮೋಡಗಳಿಂದಲೇ ಆವೃತವಾದಂತಹ ಆಕಾಶವನ್ನ ನಾವು ನೋಡ್ತಾ ಹೋಗ್ತೀವಿ. ರಾಜ್ಯದಲ್ಲಿ ಮುಂಗಾರು ಬೆಳೆಗಳ ಬೇಸಾಯಕ್ಕೆ ಇದು ಸೂಕ್ತವಾದಂತಹ ಅವಧಿಯಾಗಿರುತ್ತೆ. ಯಾಕಂದ್ರೆ ಅತ್ಯಂತ ಹೆಚ್ಚು ಮಳೆ ಬೀಳುವಂತಹ ಅವಧಿಯಾಗಿರುತ್ತೆ. ಮುಂಗಾರು ಬೇಸಾಯವನ್ನ ಅತ್ಯಂತ ಹೆಚ್ಚು ಮಳೆಯನ್ನು ಬೀಳುವಂತಹ ಬೆಳೆಗಳನ್ನ ಬೆಳೆಯೋದಕ್ಕೆ ಈ ಅವಧಿ ಸೂಕ್ತವಾಗಿರುವಂತಹ ರೀತಿಯಲ್ಲಿರುತ್ತೆ. ವಾರ್ಷಿಕ ಮಳೆಯಲ್ಲಿ 80% ಭಾಗದ ಮಳೆ ಈ ಅವಧಿಯಲ್ಲಿಯೇ ಆಗುತ್ತೆ. ಈ ಒಂದು ಮಳೆಗಾಲದ ಅವಧಿ ಅತಿ ಪ್ರಮುಖವಾಗಿರುವಂತಹ ರೀತಿಯಲ್ಲಿ ನಾವು ಪ್ರತಿ ಭೂಪ್ರದೇಶದಲ್ಲೂ ಕೂಡ ಗುರುತಿಸ್ತಾ ಹೋಗ್ತೇವೆ. ಕರ್ನಾಟಕದಲ್ಲಿ, ಭಾರತದಲ್ಲಿ ಇದು ಜೂನ್ನಿಂದ ಸೆಪ್ಟೆಂಬರ್ವರೆಗೂ ಕೂಡ ಗುರುತಿಸಿಕೊಳ್ಳಲ್ಪಟ್ಟಿದೆ. ಇಷ್ಟು ಈ ಒಂದು ಮಳೆಗಾಲದ ಅವಧಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳೇ ಈ ಒಂದು ಬೇಸಿಗೆಗಾಲದ ಪ್ರಮುಖ ಅಂಶಗಳು ಹಾಗೆ ಮಳೆಗಾಲದ ಪ್ರಮುಖ ಅಂಶಗಳನ್ನ ಬರೆದಿಟ್ಕೊಳ್ಳಿ. ಅತಿ ಪ್ರಮುಖವಾಗಿರುವಂತಹ ರೀತಿಯಲ್ಲಿ ನಾವು ಇವುಗಳನ್ನ ಗುರುತಿಸ್ತಾ ಹೋಗಬೇಕಾಗುತ್ತೆ. ಇವುಗಳನ್ನ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ನೆನಪಿಟ್ಕೊಳ್ಳಿ. ಯಾವುದನ್ನ ನಾವು ಮಲೆನಾಡಿನ ಪಶ್ಚಿಮ ಭಾಗವನ್ನ ಮಳೆಯಾಶ್ರಿತ ಪ್ರದೇಶ ಅಂತ ಕರಿತೀವಿ. ಮಲೆನಾಡು ಬೆಟ್ಟಗಳ ಪೂರ್ವ ಭಾಗವನ್ನ ನಾವು ಮಳೆ ನೆರಳಿನ ಪ್ರದೇಶ ಅಂತೇಳಿ ಕರೀತೇವೆ. ಇನ್ನು ಮುಂದುವರೆದಾಗ ನಾವು ನೋಡುವಂಥದ್ದು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಮತ್ತು ಚಳಿಗಾಲವನ್ನು ಗಮನಿಸೋಣ. ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತೇಳಿ ಕೂಡ ಇದನ್ನ ಕರೆಯಲಾಗುತ್ತೆ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಎರಡನೇ ಅವಧಿಯಾಗಿ ನಾವು ನೋಡ್ತಕ್ಕಂಥದ್ದು ಮಳೆಗಾಲದ ಅವಧಿಯಾಗಿ ನೋಡ್ತಾ ಹೋದ್ವಿ. ಅದನ್ನ ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿ ಅಂತೇಳಿ ಕರೀತಾ ಹೋದ್ವಿ. ನೈಋತ್ಯದ ಕಡೆಯಿಂದ ಮಳೆಯ ಮಾರುತಗಳು ಭಾರತವನ್ನು ಪ್ರವೇಶಿಸುತ್ತೆ, ಕರ್ನಾಟಕವನ್ನ ಪ್ರವೇಶಿಸುತ್ತವೆ ಅಂತ ಹೇಳಿ ಸೆಪ್ಟೆಂಬರ್ ಅಂತ್ಯದ ವೇಳೆಯಲ್ಲಿ ಸುದೀರ್ಘವಾಗಿ 4 ತಿಂಗಳು ಮಳೆಯನ್ನು ಪಡೆದಂತಹ ಭಾರತದ ಭೂಪ್ರದೇಶ ಉಷ್ಣತೆಯನ್ನು ಕಡಿಮೆಗೊಳಿಸ್ತಾ ಹೋಗುತ್ತೆ. ಅದಕ್ಕೆ ವಿರುದ್ಧವಾಗಿ ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೆ ವಿರುದ್ಧವಾದಂತಹ ರೀತಿಯಲ್ಲಿ ಸಮುದ್ರಗಳ ಭಾಗದಲ್ಲಿಯೂ ಕೂಡ ಈ ಒಂದು ಅಭಿಮುಖವಾಗಿರುವಂತಹ ರೀತಿಯ ಉಷ್ಣತೆ ಹೆಚ್ಚಾಗಿ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿನೇ ನಮಗೆ ನೈಋತ್ಯದ ಕಡೆಯಿಂದ ಬೀಸುವಂತಹ ಮಾರುತಗಳು ನಿರ್ಗಮಿಸಿ ಈಶಾನ್ಯದ ಕಡೆಯಿಂದ ಬೀಸುವಂತಹ ಮಾರುತಗಳ ರೀತಿಯಲ್ಲಿ ನಮಗೆ ಗೋಚರ ಆಗುತ್ತೆ. ಹಾಗಾಗಿನೇ ಈ ಅವಧಿಯನ್ನ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ, ಹಿಂದಿರುಗುತ್ತವೆ ಅಂತೇಳಿ ನಾವು ಕರೀತಾ ಹೋಗುವಂಥದ್ದು. ಈಶಾನ್ಯದ ಕಡೆಯಿಂದ ಬೀಸುವಂತಹ ರೀತಿಯ ಗೋಚರ ಆಗುವುದರಿಂದಲೇ ಇದು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತೇಳಿ ನಾವು ಕರೀತಾ ಹೋಗುವಂಥದ್ದೇ. ನಾವು ನೋಡ್ತಾ ಹೋದರೆ ನಮಗೆ ಗೋಚರ ಆಗ್ತಾ ಹೋಗುತ್ತೆ. ಮಳೆಗಾಲದ ಅವಧಿಯಲ್ಲಿ ನೈಋತ್ಯದ ಕಡೆಯಿಂದ ಮಾರುತಗಳು ಬೀಸ್ತಾ ಇದ್ವು. ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಭಾರತದ ಭೂಪ್ರದೇಶದಲ್ಲಿ ಉಷ್ಣತೆ ಕಮ್ಮಿಯಾಗಿ ಒತ್ತಡ ಹೆಚ್ಚಾಗುವುದರಿಂದ ಈ ಪರಿಸ್ಥಿತಿ ಬದಲಾವಣೆ ಆಗಲ್ಪಡುತ್ತೆ. ಹಾಗಾಗಿ ಹೆಚ್ಚು ಒತ್ತಡದ ಕಡೆಯಿಂದ ಮಾರುತಗಳು ಬೀಸುವಂತಹ ಅನುಭವ ನಮಗಾಗುತ್ತೆ. ಹಾಗಾಗಿ ಈಶಾನ್ಯದ ಕಡೆಯಿಂದ ಮಾರುತಗಳು ಬೀಸುವಂತಹ ಅನುಭವ ಗೋಚರ ಆಗುತ್ತೆ. ಹಾಗಾಗಿನೇ ಇದನ್ನ ಈಶಾನ್ಯ ಮಾನ್ಸೂನ್ ಮಾರುತಗಳ ಅವಧಿ ಅಂತೇಳಿ ಕರೀತಾ ಹೋಗಬೇಕು. ಗೋಚರ ಉತ್ತರ ಭಾರತದಲ್ಲಿ ಉಷ್ಣಾಂಶವು ಕಡಿಮೆಯಾಗಿ ಒತ್ತಡ ಹೆಚ್ಚಾಗುವುದರಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯದಿಂದ ಬೀಸುತ್ತಾ ಕ್ರಮೇಣ ನವೆಂಬರ್ ಅಂತ್ಯದ ವೇಳೆಗೆ ಅವು ನಿರ್ಗಮಿಸುತ್ತವೆ. ಇದನ್ನೇ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರೀತೇವೆ. ಹೌದಲ್ವಾ? ಯಾಕೆ ಕರೀತೇವೆ ಅಂತ ಗೊತ್ತಾಯ್ತು. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲವನ್ನ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರೆಯುವುದಕ್ಕೆ ಕಾರಣ ಇದೇ ಅಂಶವಾಗಿರುವಂತಹದ್ದು. ನೆನಪಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ. ನೋಡಿ, ಇಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇರುವಂತದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಆದರೆ ಬಂಗಾಳ ಕೊಲ್ಲಿಯಿಂದ ಬೀಸುವಂತಹ ಮಾರುತಗಳು ದಕ್ಷಿಣದ ಜಿಲ್ಲೆಗಳು, ಕರ್ನಾಟಕದ ದಕ್ಷಿಣ ಜಿಲ್ಲೆಗಳಲ್ಲಿ ಅಲ್ಪ ಪ್ರಮಾಣದ ಮಳೆಯನ್ನ ತರುವಂತಹ ಅವಕಾಶಗಳು ಕೂಡ ಇರುತ್ತೆ. ಯಾಕಂತ ಹೇಳಿದ್ರೆ ಈಶಾನ್ಯದ ಕಡೆಯಿಂದ ಮಾರುತಗಳು ಬೀಸುತ್ತೆ ಅನ್ನೋದಾದ್ರೆ ಇಲ್ಲಿರುವಂತಹದ್ದು ಭೂಪ್ರದೇಶ ಬರುತ್ತೆ. ಈಶಾನ್ಯದ ಕಡೆಗೆ ಭೂಪ್ರದೇಶ ಬರುತ್ತೆ. ಭೂಪ್ರದೇಶದಿಂದ ಬೀಸುವಂತಹ ಮಾರುತಗಳು ಮಳೆಯನ್ನು ಸುರಿಸೋದಕ್ಕೆ ಅವಕಾಶ ಇಲ್ಲ. ಹಾಗೆ ಇಲ್ಲಿ ಭಾರತದ ಪೂರ್ವಕ್ಕಿರುವಂತಹ ಬಂಗಾಳ ಕೊಲ್ಲಿಯಿಂದ ಬೀಸುವಂತಹ
ಮಾರುತಗಳು ಸಮುದ್ರದಿಂದ ಬರುವಂಥದ್ರಿಂದ ದಕ್ಷಿಣದ ಜಿಲ್ಲೆಗಳ ಕೆಲವು ಕಡೆ ಅಲ್ಪ ಪ್ರಮಾಣದ ಮಳೆ ಆಗುವುದಾಗಿ ನಾವು ನೋಡಬಹುದು. ಈ ಒಂದು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಕೆಲವೊಂದು ಚಂಡಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗ್ತವೆ. ಆ ಚಂಡಮಾರುತಗಳ ಪ್ರಭಾವದಿಂದಾಗಿಯೂ ಕೂಡ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಮಳೆ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗೆ ಆಗುತ್ತೆ ಅನ್ನೋಕ್ಕಾಗಲ್ಲ, ಅವುಗಳ ಸಾಧ್ಯತೆಗಳು ಹೆಚ್ಚಾಗಿರುವಂತಹ ರೀತಿಯಲ್ಲಿ ಇರುತ್ತೆ. ಇನ್ನು ಈ ಒಂದು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದ ಅವಧಿಯಲ್ಲಿ ರಾಜ್ಯದ ಒಟ್ಟು ಮಳೆಯಲ್ಲಿ 12% ಮಳೆಯ ಪ್ರಮಾಣ ಗೋಚರ ಆಗುವಂಥದ್ದಿದೆ. ಇಷ್ಟು ಈ ಒಂದು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಕ್ಟೋಬರ್ ನವೆಂಬರ್ ತಿಂಗಳ ಅವಧಿಯಲ್ಲಾಗುವಂಥದ್ದು ನೋಡ್ಬೋದು. ಇದರಲ್ಲಿ ಈ ಒಂದು ಅಂಶ ನೆನಪಿಟ್ಕೊಳ್ಳಿ. ಅದಕ್ಕೆ ಕಾರಣ ಯಾಕೆ ಎನ್ನುವಂಥದ್ದು ಇಲ್ಲಿ ಗೋಚರಿತವಾಗುವಂತಹ ರೀತಿಯಲ್ಲಿ ಇದೆ, ಅದನ್ನ ನೀವು ಗಮನಿಸ್ಕೊಳ್ಳಿ. ಇನ್ನು ಮುಂದುವರೆದಾಗಿರುವಂತಹ ವಾರ್ಷಿಕ ವಾಯುಗುಣದ ಹಂಚಿಕೆಯಲ್ಲಿ ನಾವು ನೋಡ್ತಾ ಹೋದಾಗ ಚಳಿಗಾಲ ಹೆಸರೇ ಹೇಳ್ತಾ ಹೋಗುತ್ತೆ. ಇಲ್ಲಿ ಚಳಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿರುತ್ತೆ. ಮಳೆಯ ಪ್ರಮಾಣ ತೀರಾ ಕಡಿಮೆಯಾಗಿರುವಂತಹ ರೀತಿಯಲ್ಲಿ ಗೋಚರ ಆಗುತ್ತೆ. ಅವಧಿ ಡಿಸೆಂಬರ್ನಿಂದ ಫೆಬ್ರವರಿಯ ಅವಧಿಯವರೆಗೆ ಇರುವಂತಹದ್ದೇ ಚಳಿಗಾಲದ ಅವಧಿಯಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಇಲ್ಲಿ ಮಾನ್ಸೂನ್ ಮಾರುತಗಳು ನಿರ್ಗಮಿಸಿದ್ರಿಂದಾಗಿ ಇಲ್ಲಿ ಮಾರುತಗಳ ಪ್ರಮಾಣ ಕಡಿಮೆಯಾಗಿರುತ್ತೆ. ಹಾಗಾಗಿನೇ ಸರ್ವೇ ಸಾಮಾನ್ಯವಾಗಿ ಮಳೆಯ ಪ್ರಮಾಣವೂ ಕೂಡ ಕಡಿಮೆಯಾಗುತ್ತೆ. ಹಾಗಾಗಿ ಚಳಿಗಾಲದ ಒಂದು ಲಕ್ಷಣಗಳೇನಿರ್ತವೆ ವಾಯುಗುಣದ್ದು ಅಂತ ನೋಡಿದ್ರೆ ನೆನಪಿಟ್ಕೊಳ್ಳಿ, ಕಡಿಮೆ ಉಷ್ಣಾಂಶ, ಕಡಿಮೆ ಆರ್ದ್ರತೆ, ಕಡಿಮೆ ಮಳೆ, ತಿಳಿಯಾದ ಆಕಾಶ, ಇವು ಚಳಿಗಾಲದ ಲಕ್ಷಣಗಳಾಗಿ ನಾವು ನೋಡ್ತಾ ಹೋಗ್ತೀವಿ. ನೆನಪಿಟ್ಕೊಳ್ಳಿ, ಕಡಿಮೆ ಉಷ್ಣಾಂಶ ಇರುತ್ತೆ, ಕಡಿಮೆ ಆರ್ದ್ರತೆ ಅಥವಾ ತೇವಾಂಶವನ್ನು ನಾವು ಗಾಳಿಯಲ್ಲಿ ನೋಡ್ತಾ ಹೋಗ್ಬೋದು, ಮಳೆಯ ಪ್ರಮಾಣ ತೀರಾ ಕಡಿಮೆಯಾಗಿರುತ್ತೆ, ತಿಳಿಯಾದಂತಹ ಆಕಾಶ ಇಲ್ಲಿ ಗೋಚರವಾಗುವಂಥದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ನಿರ್ವಾತ ಆಕಾಶವನ್ನ ನಾವು ನೋಡೋದಕ್ಕೆ ಅವಕಾಶ ಆಗುವಂಥದ್ದಿರುತ್ತೆ. ಸರಾಸರಿಯಾಗಿ 25 ಡಿಗ್ರಿ ಸೆಲ್ಸಿಯಸ್ನಿಂದ 27 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಸರಾಸರಿಯಾಗಿ ಚಳಿಗಾಲದ ಅವಧಿಯಲ್ಲಿ ಗೋಚರ ಆಗುವಂಥದ್ದಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಉಷ್ಣಾಂಶದ ಪ್ರಮಾಣ ಕುಸಿತ ಆಗುವಂಥದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಚಳಿಗಾಲ ಮತ್ತು ಹೆಚ್ಚು ಕೊರೆಯುವ ಚಳಿಯೂ ಕೂಡ ಒಮ್ಮೊಮ್ಮೆ ಕಂಡುಬರುವಂತಹ ಅವಕಾಶವಿರುತ್ತೆ. ಅದು ಈ ಒಂದು ಮಾನ್ಸೂನ್ ಮಾರುತಗಳ ನಿರ್ಗಮನದ ಅವಧಿಯ ಮೇಲೆ ಅದು ಅವಲಂಬಿತವಾಗಿ ಇರುತ್ತದೆ. ಜನವರಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿರುವಂತಹ ತಿಂಗಳಾಗಿದೆ. ನೆನಪಿಟ್ಕೊಳ್ರಿ, ಕರ್ನಾಟಕದಲ್ಲಿ ಚಳಿಗಾಲದ ಅವಧಿಯಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿರುವಂತಹ ತಿಂಗಳು ಜನವರಿ ಮಾಸವಾಗಿರುತ್ತೆ. ಈ ಜನವರಿ ಮಾಸದಲ್ಲಿ ಅತಿ ಕಡಿಮೆ ಉಷ್ಣಾಂಶ ಇರುವುದರಿಂದಲೇ ಈ ಅವಧಿ ಪ್ರವಾಸಕ್ಕೆ ಯೋಗ್ಯವಾಗಿದೆ. ಟೂರ್ ಹೋಗೋದಿಕ್ಕೆ ಅತಿ ಪ್ರಮುಖವಾಗಿರುವಂತಹ ರೀತಿಯಲ್ಲಿ ಇರುತ್ತೆ. ಹಾಗಾಗಿನೇ ಜನವರಿಯನ್ನ ಕರ್ನಾಟಕದ ಪ್ರವಾಸ ಮಾಸ ಅಂತಲೇ ಕರಿತೀವಿ. ಜನವರಿಯನ್ನ ಕರ್ನಾಟಕದ ಪ್ರವಾಸ ಮಾಸ. ಈ ಕರ್ನಾಟಕದಲ್ಲಿ ಪ್ರವಾಸಕ್ಕೆ ಹೋಗೋದಕ್ಕೆ ಉತ್ತಮವಾಗಿರುವಂತಹ ಅವಧಿ ಯಾವುದು ಅಂತಂದ್ರೆ ಅದು ಜನವರಿ ತಿಂಗಳು ಅಂತಲೇ ಗುರುತಿಸ್ತಾ ಹೋಗುವಂತಹ ರೀತಿ. ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಕಡಿಮೆ ಉಷ್ಣಾಂಶ ದಾಖಲಾಗ್ತಾ ಹೋಗುತ್ತೆ. ದಕ್ಷಿಣ ಭಾಗದ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಕಡಿಮೆ ಪ್ರಮಾಣದ ಉಷ್ಣಾಂಶ ದಾಖಲಾಗ್ತಾ ಹೋಗುತ್ತೆ. ನೋಡಿ, ಬೆಳಗಾವಿಯಲ್ಲಿ ಕನಿಷ್ಠ 6.7 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿರುವಂಥದ್ದು. ಅತಿ ಕಡಿಮೆಯಾಗಿ ಕನಿಷ್ಠವಾಗಿ 6.7 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗ್ತಾ ಹೋಗುವಂಥದ್ದು ನಾವು ನೋಡ್ತಾ ಹೋಗಬಹುದಾಗಿದೆ. ಆಗಲೇ ಹೇಳಿದಾಗೆ ಚಳಿಗಾಲದಲ್ಲಿ ಮಳೆಯ ಹಂಚಿಕೆ ಅತಿ ಕಡಿಮೆಯಾಗಿರುವಂಥ ರೀತಿಯಲ್ಲಿರುತ್ತೆ. ಆದರೆ ಕೆಲವೊಮ್ಮೆ ಬೆಳಗಿನ ಅವಧಿ ಅಥವಾ ಪ್ರಾತಃ ಕಾಲದಲ್ಲಿ ಕಾವಳ ಬೀಳುತ್ತದೆ. ಕಾವಳ ಅಂತ ಕರೀತಕ್ಕಂಥದ್ದು ಹಿಮ ಬೀಳುವಂಥದ್ದಾಗಿ ನಾವು ನೋಡ್ತಾ ಹೋಗ್ತೀವಿ, ಮಂಜು ಬೀಳುವಂಥದ್ದಾಗಿ ನೋಡ್ತಾ ಹೋಗ್ತೀವಿ. ಸಂಪೂರ್ಣವಾಗಿ ಎದುರಿಗಿರುವಂತಹ ಯಾವುದೇ ವಸ್ತುಗಳು ಗೋಚರ ಆಗುವಂತೆ ವಾತಾವರಣದಲ್ಲಿ ಹೊಗೆಯ ರೀತಿಯಲ್ಲಿ ಆವೃತವಾಗಿ ಕಾವಳ ನಮಗೆ ಗೋಚರ ಆಗುವಂಥ ರೀತಿಯಲ್ಲಿ ಇರುತ್ತೆ. ರಾಜ್ಯದ ಒಟ್ಟು ಮಳೆಯ ಪ್ರಮಾಣದಲ್ಲಿ 1% ಮಳೆ ಮಾತ್ರ ಈ ಚಳಿಗಾಲದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಆ ಅಂಶಗಳನ್ನು ಸರಿಯಾಗಿ ನೀವು ಗಮನಿಸ್ಕೊಳ್ತಾ ಹೋಗಿ ಮಕ್ಕಳ.
ನೆನಪಿಟ್ಕೊಳ್ಳಿ, ಚಳಿಗಾಲದ ಅವಧಿಯ ಲಕ್ಷಣಗಳಿವುಗಳು. ಹಾಗೆಯೇ ಜನವರಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿರುವಂಥ ತಿಂಗಳು, ಅದನ್ನು ಕರ್ನಾಟಕದ ಪ್ರವಾಸ ಮಾಸ ಅಂತ ಕರಿತಾ ಹೋಗುವಂಥದ್ದಿರುತ್ತೆ. ಪ್ರಾತಃ ಕಾಲದಲ್ಲಿ ಕಾವಲು ಬೀಳುವಂಥದ್ದು. ಇನ್ನು ಮಳೆಯ ಪ್ರಮಾಣವನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಈ ಅಂಶಗಳನ್ನು ನೀವು ಬರೆದಿಟ್ಕೊಳ್ಳಿ, ಎರಡೂ ಕಡೆ ಇರ್ತಕ್ಕಂಥ ಅಂಶಗಳನ್ನು. ಇನ್ನು ಮುಂದುವರೆದಾಗೆ ಕರ್ನಾಟಕದಲ್ಲಿ ಮಳೆಯ ಹಂಚಿಕೆ ಹೇಗಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಮಳೆಯ ಹಂಚಿಕೆ ಹೇಗಿದೆ? ಭಾರತದಲ್ಲಿಗೆ ಮಳೆ ಸಮಾನವಾಗಿದೆ, ಅಕಾಲಿಕವಾಗಿರುವಂತಹ ರೀತಿಯಲ್ಲಿ ಗುರುತಿಸಿಕೊಳ್ಳಲ್ಪಡ್ತೀವಿ. ಹಾಗಾಗಿ ಇಲ್ಲೂ ಕೂಡ ಕರ್ನಾಟಕದಲ್ಲಿ ಮಳೆಯ ಹಂಚಿಕೆ ಸಮಾನತೆಯಿಂದ ಕೂಡ ಎಲ್ಲ ಕಡೆ ಒಂದೇ ರೀತಿಯಾಗಿರ್ತಕ್ಕಂಥ ಮಳೆ ಆಗುವುದಿಲ್ಲ. ಜೊತೆಗೆ ಅಕಾಲಿಕವಾಗಿರುವಂಥ ರೀತಿ ಇದೆ. ಈ ವರ್ಷ ಮಳೆ ಬರುತ್ತೆ, ಮುನ್ನೂರಕ್ಕೆ ಬರ್ತಿಲ್ವೋ, ಈ ವರ್ಷ ಬಂದಿಲ್ವಾ, ಮುನ್ನೂರಕ್ಕೆ ಬಂದೇ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಕಾಲಿಕವಾಗಿರೋದ್ರಿಂದ ಕರ್ನಾಟಕದಲ್ಲಿ ಬರಗಾಲಗಳು ಕೂಡ ಕಂಡುಬರುತ್ತವೆ. ಮಳೆ ಆಗದೇ ಇದ್ದಾಗ ಬರಗಾಲ, ಮಳೆ ಹೆಚ್ಚಾದಾಗ ಪ್ರವಾಹಗಳು ಕೂಡ ಕಂಡುಬರುತ್ತವೆ. ಇನ್ನು ಕರ್ನಾಟಕದಲ್ಲಿ ಅಧಿಕ ಮಳೆ ಬೀಳುವಂತಹ ಪ್ರದೇಶಗಳು ಮಲೆನಾಡು ಪ್ರದೇಶ ಮತ್ತು ಕರಾವಳಿಯ ಭಾಗಗಳು. ಮಲೆನಾಡು ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳ್ತಾ ಹೋಗುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳ್ತಾ ಹೋಗುತ್ತೆ. ಇನ್ನು ಆ ಮಲೆನಾಡು ಪ್ರದೇಶಗಳ ಪೂರ್ವ ಭಾಗಕ್ಕೆ ಸಾಗಿದಾಗ ಪೂರ್ವದ ಮೈದಾನಗಳು ಕಡಿಮೆ ಮಳೆಯನ್ನ ಸುರಿಸುವಂಥದ್ದಾಗಿ ನಾವು ನೋಡ್ತಾ ಹೋಗಬೇಕಾಗುತ್ತೆ. ನಾವಿಲ್ಲಿ ನೋಡಿದಾಗ ಅದು ಗೋಚರ ಆಗುತ್ತೆ. ಇಲ್ಲಿ ಬರುವಂತಹ ಮಲೆನಾಡು ಪ್ರದೇಶಗಳ ಈ ಒಂದು ಪಶ್ಚಿಮ ಭಾಗದ ಕರಾವಳಿ ತೀರ ಹಾಗೂ ಮಲೆನಾಡು ಪ್ರದೇಶಗಳು ಅತಿ ಹೆಚ್ಚು ಮಳೆಯನ್ನು ಪಡೆದರೆ, ಪಶ್ಚಿಮ ಘಟ್ಟಗಳು ಅಥವಾ ಸಹ್ಯಾದ್ರಿ ಪರ್ವತಗಳು ಅಥವಾ ಮಲೆನಾಡು ಘಟ್ಟಗಳ ಪೂರ್ವದ ಈ ಮೈದಾನ ಪ್ರದೇಶ ಕಡಿಮೆ ಮಳೆಯನ್ನ ಪಡೆದುಕೊಳ್ಳುವಂತಹದ್ದಾಗಿ ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಕೂಡ ಈ ಒಂದು ಕರ್ನಾಟಕದ ವಾಯುಗುಣಕ್ಕೆ ಸಂಬಂಧಿಸಿರುವಂತದ್ದಾಗಿದೆ. ಮುಂದೆ ಕರ್ನಾಟಕದಲ್ಲಿ ದೊರೆಯುವಂತಹ ಮಣ್ಣು, ಅವುಗಳ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಕರ್ನಾಟಕದ ವಾಯುಗುಣವನ್ನು ತಿಳಿದುಕೊಂಡ್ವಿ. ಹಾಗಾದರೆ ಮುಂದೆ ಕರ್ನಾಟಕದ ಮಣ್ಣುಗಳು ಪ್ರಮುಖವಾಗಿರ್ತಕ್ಕಂಥ ರೀತಿಯಲ್ಲಿ ಕೃಷಿಯಲ್ಲಿ ಹಾಗೆ ಅನೇಕ ರೀತಿಯ ಆರ್ಥಿಕ ಕ್ಷೇತ್ರಗಳಲ್ಲಿ ತನ್ನ ಪ್ರಭಾವವನ್ನು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಬೀರ್ತಾ ಹೋಗುತ್ತೆ. ಹಾಗಾದ್ರೆ ಮಣ್ಣು ಅಂತ ಹೇಳಿದ್ರೆ ಭೂಮಿಯ ಮೇಲಿನ ತೆಳುವಾದ ಪದರವನ್ನೇ ಮಣ್ಣು ಅಂತೇಳಿ ಗುರುತಿಸಲ್ಪಟ್ಟಿದೆ. ಅಂದರೆ ಉಳಿದಿರುವಂಥದ್ದು ಮಣ್ಣಲ್ವಾ. ಹಾಗಾಗಿ ಇಲ್ಲಿ ನಮಗೆ ಅತಿ ಹೆಚ್ಚು ಪ್ರಾಮುಖ್ಯತೆಗೆ ಬರುವಂತಹದ್ದನ್ನ ನಾವು ಪರಿಗಣಿಸಿರೋದ್ರಿಂದ ಭೂಮಿಯ ಮೇಲಿನ ತೆಳುವಾದ ಮಣ್ಣನ್ನೇ ಮಣ್ಣಿನ ಪದರವನ್ನು ನಾವು ಮಣ್ಣು ಅಂತೇಳಿ ಕರೀತಾ ಹೋಗಬಹುದಾಗಿರುವಂಥದ್ದಿದೆ. ಇಲ್ಲಿ ಕರ್ನಾಟಕದಲ್ಲಿ ದೊರೆತಕ್ಕಂತಹ ಒಂದು ಮಣ್ಣುಗಳನ್ನು ನಾವು 4 ವಿಧಗಳನ್ನಾಗಿ ವಿಂಗಡಿಸಬಹುದಾಗಿದೆ. ಕೆಂಪು ಮಣ್ಣು, ಕಪ್ಪು ಮಣ್ಣು, ಅದೇ ರೀತಿಯಲ್ಲಿ ಚೆಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟರೈಟ್ ಮಣ್ಣು, ಹಾಗೆ ಕರಾವಳಿ ಮೆಕ್ಕಲು ಮಣ್ಣು. ಹೀಗೆ 4 ಭಾಗಗಳಾಗಿ ವಿಂಗಡಿಸಿದಂತಹ ಮಣ್ಣಿನ ವಿಧಗಳು ಕರ್ನಾಟಕದಲ್ಲಿ ದೊರೆಯುತ್ತವೆ. ಅದರಲ್ಲಿ ಮೊದಲನೇದಾಗಿ ಕೆಂಪು ಮಣ್ಣಿನ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಕೆಂಪು ಮಣ್ಣು ಹೇಗೆ ನಿರ್ಮಿತವಾಗಿದೆ ಎಂದರೆ ಗ್ರಾನೈಟ್ ನೀಸ್ನ ಶಿಲಾದ್ರವ್ಯಗಳಿಂದ, ಗ್ರಾನೈಟ್ ಮತ್ತು ನೀಸ್ನ ಒಂದು ಶಿಲಾದ್ರವ್ಯಗಳಿಂದ ಇದು ರೂಪುಗೊಂಡಿರುವಂಥದ್ದಿದೆ. ಗ್ರಾನೈಟ್ ನೀಸ್ನ ಶಿಲಾದ್ರವ್ಯಗಳಿಂದ ಕೆಂಪು ಮಣ್ಣು ರೂಪುಗೊಂಡಿದೆ. ನೆನಪಿಟ್ಕೊಳ್ಳಿ, ಇದು ಕೆಂಪಾಗಿರೋದಕ್ಕೆ ಕಾರಣವೇನು? ಕೆಂಪು ಮಣ್ಣು ಕೆಂಪಾದಂತಹ ರೀತಿಯಲ್ಲಿ ಇರೋದಕ್ಕೆ ಕಾರಣವೇನು ಅಂತ ಹೇಳಿದ್ರೆ ಕಬ್ಬಿಣದ ಆಕ್ಸೈಡ್ನಿಂದ ಆವೃತವಾಗಿರುವುದರಿಂದ ಈ ಮಣ್ಣು ಕೆಂಪಾದಂತಹ ಬಣ್ಣದಲ್ಲಿ ನಮಗೆ ಗೋಚರ ಆಗುವಂತದ್ದಾಗಿ ಆಗುತ್ತದೆ. ಕೆಂಪು ಮಣ್ಣಿನ ಗುಣಲಕ್ಷಣಗಳೇನಪ್ಪಾ ಅಂತ ಹೇಳಿದ್ರೆ ಇವು ಸಂಪೂರ್ಣವಾಗಿ ಅದರ ಗುಣಲಕ್ಷಣವನ್ನು ಸೂಚಿಸುತ್ತೆ. ಸುಣ್ಣ ಮತ್ತು ಉಪ್ಪಿನಾಂಶದಿಂದ ಆವೃತವಾಗಿದೆ. ಸಾವಯವ ಅಂಶ ಕಡಿಮೆ ಇರುವಂಥದ್ದು. ಇದು ಅತ್ಯಂತ ಹೆಚ್ಚು ಫಲವತ್ತಾದಂತಹ ಮಣ್ಣಲ್ಲಿ ಸಾವಯವ ಅಂಶ ಅತ್ಯಂತ ಕಡಿಮೆ ಇರುವಂಥದ್ದಾಗಿದೆ. ಹೆಚ್ಚು ಹಗುರವಾಗಿದೆ.
ಇದು ದೊರೆಯುವಂತಹ ರೀತಿಯನ್ನು ನೋಡ್ತಾ ಹೋದಾಗ ತೆಳು ಪದರದ ರೀತಿಯಲ್ಲಿ ಈ ಮಣ್ಣು ದೊರೆತಾ ಹೋಗುತ್ತೆ. ಅತ್ಯಂತ ಹೆಚ್ಚು ಆಳದವರೆಗೆ ಈ ಮಣ್ಣಿನ ದೊರೆಯಲಿಕ್ಕೆ ಸಿಗುವುದಿಲ್ಲ. ಅಷ್ಟೊಂದು ಫಲವತ್ತಾಗುವುದಲ್ಲ, ಅತ್ಯಂತ ಹೆಚ್ಚು ಫಲವತ್ತಾದಂತಹ ಮಣ್ಣಲ್ಲ. ತೇವಾಂಶವನ್ನು ಉಳಿಸಿಕೊಳ್ಳುವಂತಹ ಒಂದು ಸಾಮರ್ಥ್ಯ, ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಕಡಿಮೆ ಇದೆ. ಹಾಗಾಗಿನೇ ಇದು ಅತ್ಯಂತ ಹೆಚ್ಚು ಫಲದಾಯಕವಾಗುವುದಿಲ್ಲ ಅಂತೇಳಿ ಹೇಳ್ಬೋದು. ಇದು ಇಷ್ಟು ಕೆಂಪು ಮಣ್ಣಿನ ಲಕ್ಷಣಗಳಾಗಿ ನಾವು ನೋಡ್ತಾ ಹೋಗ್ಬೋದು. ಇನ್ನು ಕೆಂಪು ಮಣ್ಣಿನಲ್ಲಿ ಬೆಳೆಯಬಹುದಾಗಿರ್ತಕ್ಕಂತಹ ಪ್ರಮುಖ ಬೆಳೆಗಳಾದರೆ ತೃಣಧಾನ್ಯಗಳಾದಂತಹ, ತೃಣಧಾನ್ಯಗಳು ಅಂದರೆ ಚಿಕ್ಕ ಚಿಕ್ಕ ಕಾಳುಗಳನ್ನು ಹೊಂದಿರುವಂತಹ ಬೆಳೆಗಳನ್ನು ನಾವು ತೃಣಧಾನ್ಯಗಳು ಅಂತೇಳಿ ಕರೀತಾ ಹೋಗ್ತೀವಿ. ಅಂತಹ ತೃಣಧಾನ್ಯಗಳಂತಹ ರಾಗಿ, ನವಣೆ, ಸಜ್ಜೆ, ಜೋಳ, ಆರಕದಂತಹ ಒಂದು ತೃಣಧಾನ್ಯಗಳನ್ನು ಬೆಳೆಯಬಹುದು. ಜೊತೆಗೆ ದ್ವಿದಳ ಧಾನ್ಯಗಳು, ಹಾಗೆಯೇ ನೆಲಗಡಲೆ. ದ್ವಿದಳ ಧಾನ್ಯಗಳು ಅಂತ ಹೇಳೋದು ಗೊತ್ತಿದೆ. ಆ ಕಾಳನ್ನು ಹೊಡೆದಾಗ ಎರಡು ಗೋಳಾಗಿ ಭಾಗವಾಗುವಂತಹ ಕಾಳನ್ನು ನಾವು ತೃಣಧಾನ್ಯಗಳು ಅಂತಲೇ ಕರೀತಾ ಹೋಗ್ತೀವಿ. ನೆಲಗಡಲೆ ಇಂತಹ ಬೆಳೆಗಳನ್ನು ಮಳೆಯಾಶ್ರಿತವಾದಂತಹ ಪ್ರದೇಶದಲ್ಲಿ ಕೆಂಪು ಮಣ್ಣಿನಲ್ಲಿ ಬೆಳೆಯಬಹುದಾಗಿದೆ. ಇನ್ನು ಉತ್ತಮವಾದಂತಹ ರೀತಿಯ ನೀರಾವರಿ ಸೌಲಭ್ಯವನ್ನು ಹೊಂದಿರುವಂತಹ ಸ್ಥಳಗಳಲ್ಲಿ ಭತ್ತ, ಕಬ್ಬು, ಆಲೂಗಡ್ಡೆ, ತರಕಾರಿ, ಬಾಳೆ, ತೆಂಗು, ಅಡಕೆ ಹೀಗೆ ಮುಂತಾದಂತಹ ಬೆಳೆಗಳನ್ನು ಬೆಳೆಯಬಹುದಾಗಿರುವಂತಾಗಿ ನಾವು ನೋಡಬಹುದು. ಇನ್ನು ಮುಂದುವರೆದಾಗೆ ಕರ್ನಾಟಕದಲ್ಲಿ ಇಂತಹ ಕೆಂಪು ಮಣ್ಣು ದೊರೆಯುವಂತಹ ಜಿಲ್ಲೆಗಳನ್ನು ನಾವು ನೋಡ್ತಾ ಹೋದಾಗ ತುಮಕೂರು, ಬೆಂಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಚಾಮರಾಜನಗರ, ಮಂಡ್ಯ, ಮೈಸೂರು ಜಿಲ್ಲೆಗಳಲ್ಲಿ ಈ ಒಂದು ಕೆಂಪು ಮಣ್ಣು ದೊರೆಯುವಿಕೆ ಪ್ರಮಾಣ ಅತ್ಯಂತ ಹೆಚ್ಚಾಗಿದೆ. ಈ ಜಿಲ್ಲೆಗಳನ್ನು ನಮಗೆ ಗಮನಿಸಿದಾಗ ಗೊತ್ತಾಗುತ್ತೆ ದಕ್ಷಿಣ ಕರ್ನಾಟಕದಲ್ಲಿ ಇದರ ಒಂದು ದೊರೆಯುವಿಕೆ ಹೆಚ್ಚಾಗಿದೆ ಅಂತೇಳಿ. ಕಳೆದ ಒಂದು ಅಧ್ಯಾಯದಲ್ಲಿ, ಪ್ರಾಕೃತಿಕ ವಿಭಾಗಗಳ ಒಂದು ಅಧ್ಯಾಯದಲ್ಲಿ ನಾವು ಇದನ್ನು ಗಮನಿಸಿದ್ದೇವೆ ಅಲ್ವಾ. ಇದರ ಪ್ರಮುಖವಾಗಿರ್ತಕ್ಕಂಥ ರೀತಿಯ ಅಂಶಗಳನ್ನು ನಾವು ನೋಡ್ತಾ ಹೋಗಿದ್ದೇವೆ. ಇಷ್ಟು ಈ ಒಂದು ಕೆಂಪು ಮಣ್ಣಿನ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ, ಮುಂದಿನದಾಗಿ ಕಪ್ಪು ಮಣ್ಣು. ಇದು ಪ್ರಮುಖವಾಗಿರುವಂತಹ ಮಣ್ಣು. ಯಾಕಂತ ಹೇಳಿದ್ರೆ ಇದು ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಶಕ್ತಿಯನ್ನ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಹೊಂದಿರುವಂತಹ ಮಣ್ಣಾಗಿದೆ. ಕೃಷಿಗೆ ಅತ್ಯಂತ ಹೆಚ್ಚು ಫಲದಾಯಕವಾಗಿರುವಂತಹ ಫಲವತ್ತಾದಂತಹ ಮಣ್ಣಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಈ ಕಪ್ಪು ಮಣ್ಣು ಹೇಗೆ ರೂಪುಗೊಳ್ಳುತ್ತೆ, ಹೇಗೆ ಇದು ಸಿದ್ಧವಾಗುತ್ತೆ, ತಯಾರಾಗುತ್ತೆ ಅಂತ ಹೇಳಿದ್ರೆ ಬಸಾಲ್ಟ್ ಶಿಲೆಗಳ ಶಿಥಲೀಕರಣದಿಂದ ಇದು ರೂಪುಗೊಳ್ಳುತ್ತೆ. ಬಸಾಲ್ಟ್ ಶಿಲೆಗಳ ಒಂದು ಶಿಥಲೀಕರಣದಿಂದ ಒಡೆದು ಚೂರಾಗುವಿಕೆಯಿಂದ ಇದು ರೂಪುಗೊಳ್ಳುವಂಥದ್ದಾಗಿ ನೋಡಬಹುದು. ಇನ್ನು ಈ ಮಣ್ಣು ಕಪ್ಪು ಮಣ್ಣದಿಂದ ಕೂಡಿರಲು ಕಾರಣವೇನಪ್ಪ ಅಂತ ಹೇಳಿದ್ರೆ, ಕಪ್ಪು ಬಣ್ಣದಿಂದ ಕೂಡಲು ಕಾರಣವೇನೆಂದರೆ ಈ ಮಣ್ಣಿನಲ್ಲಿ ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಹಾಗೆ ಕಬ್ಬಿಣದ ಆಕ್ಸೈಡ್ಗಳು ಆವೃತವಾಗಿರುವುದರಿಂದ ಕಪ್ಪು ಮಣ್ಣು ಕಪ್ಪು ಬಣ್ಣದಿಂದ ಕೂಡಿರ್ತಕ್ಕಂಥ ರೀತಿ ನಮಗೆ ಗೋಚರಿತ ಆಗುವಂಥದ್ದಾಗಿ ನೋಡ್ತಾ ಹೋಗ್ತೀವಿ. ಇದನ್ನ ಇತರೆ ಹೆಸರುಗಳಿಂದಲೂ ಕೂಡ ಕರೆಯಲಾಗುತ್ತೆ. ಎರೆಮಣ್ಣು ಅಂತೇಳಿ ಕೂಡ ಕರೆಯಲಾಗುತ್ತೆ. ತೇವಾಂಶವನ್ನು ಹೆಚ್ಚು ಹಿಡಿದುಕೊಳ್ಳುವಂಥ ಶಕ್ತಿ ಇರುವುದರಿಂದ, ಜೊತೆಗೆ ಕಪ್ಪು ಹತ್ತಿ ಮಣ್ಣು ಅಂತೇಳಿ ಕರೆಯಲಾಗುತ್ತೆ. ಹತ್ತಿ ಬೆಳೆಗೆ ಸೂಕ್ತವಾದಂತಹ ಮಣ್ಣಿನ ವಿಧ ಆಗಿರುವುದರಿಂದ ಕಪ್ಪು ಹತ್ತಿ ಮಣ್ಣು ಅಂತೇಳಿ ಕಪ್ಪು ಮಣ್ಣನ್ನ ಕರೆಯುವಂಥದ್ದಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ತೇವಾಂಶವನ್ನು ಹೆಚ್ಚು ಕಾಲದವರೆಗೆ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಈ ಮಣ್ಣಿನಲ್ಲಿ ಇದೆ. ಹಾಗಾಗಿ ಮುಂಗಾರು ಬೆಳೆ ಹಾಗೂ ಹಿಂಗಾರು ಬೆಳೆ ಎರಡನ್ನೂ ಕೂಡ ಬೆಳೆಯುವುದಕ್ಕೆ ಮಳೆಗಾಶ್ರಿತ ಪ್ರದೇಶದಲ್ಲಿ ಉತ್ತಮವಾದಂತಹ ಮಣ್ಣಿನ ವಿಧವಾಗಿದೆ. ಹಾಗಾಗಿ ಉತ್ತರ ಕರ್ನಾಟಕದ ಒಂದು ಜೀವನಾಡಿಯಾಗಿ ಈ ಮಣ್ಣನ್ನು ನಾವು ನೋಡ್ತಾ ಹೋಗಬಹುದಾಗಿದೆ. ಹಾಗಾದರೆ ಕಪ್ಪು ಮಣ್ಣಿನಲ್ಲಿ ಬೆಳೆಯಬಹುದಾಗಿರ್ತಕ್ಕಂತಹ ಪ್ರಮುಖ ಬೆಳೆಗಳು ಹತ್ತಿ, ಜೋಳ, ಸೂರ್ಯಕಾಂತಿ, ಮೆಣಸಿನಕಾಯಿ,
ಮೆಕ್ಕೆಜೋಳ, ಹಾಗೆಯೇ ಬೇಳೆಕಾಳುಗಳು, ಕಬ್ಬು, ಈರುಳ್ಳಿ, ಭತ್ತ ಇಂತಹ ಪ್ರಮುಖ ಬೆಳೆಗಳನ್ನ ಕಪ್ಪು ಮಣ್ಣಿನಲ್ಲಿ ಬೆಳೆಯಬಹುದಾಗಿರುವಂತಹ ರೀತಿಯಲ್ಲಿದೆ. ಈ ಕಪ್ಪು ಮಣ್ಣು ದೊರೆಯುವಂತಹ ಕರ್ನಾಟಕದ ಜಿಲ್ಲೆಗಳನ್ನು ನೋಡ್ತಾ ಹೋದರೆ ಅತ್ಯಂತ ಹೆಚ್ಚು ಜಿಲ್ಲೆಗಳು ಉತ್ತರ ಕರ್ನಾಟಕದಲ್ಲಿಯೇ ಇದ್ದಾವೆ. ಉತ್ತರ ಕರ್ನಾಟಕದಲ್ಲಿಯೇ ಈ ಮಣ್ಣು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ದೊರೆಯುವಂಥದ್ದಾಗಿದೆ. ನೋಡಿ, ಧಾರವಾಡ, ಗದಗ, ಬಳ್ಳಾರಿ, ಕೊಪ್ಪಳ, ಕಲಬುರಗಿ, ಯಾದಗಿರಿ, ಬಾಗಲಕೋಟೆ, ಬೆಳಗಾವಿ ಇವು ಸಂಪೂರ್ಣವಾಗಿ ಉತ್ತರ ಕರ್ನಾಟಕದ ಜಿಲ್ಲೆಗಳೇ ಆಗಿದ್ದಾವೆ. ಚಿತ್ರದುರ್ಗ ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ಕಪ್ಪು ಮಣ್ಣು ದೊರೆಯುವಂಥದ್ದಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಆ ಅಂಶಗಳನ್ನು ಬರೆದಿಟ್ಕೊಳ್ಳಿ ಸಂಪೂರ್ಣವಾಗಿರುವಂತಹ ರೀತಿಯಲ್ಲಿ ನಿಮಗೆ ಇವುಗಳು ಅನುಕೂಲಕ್ಕೆ ಬರ್ತಾ ಹೋಗ್ತವೆ. ನೋಡಿ, ನೀವು ಚಿತ್ರ ರೂಪದಲ್ಲಿ ನಾವು ಕೂಡ ಗಮನಿಸಿಕೊಳ್ತಾ ಹೋಗಬಹುದಾಗಿದೆ. ಕೆಂಪು ಮಣ್ಣು ದೊರೆಯುವಂತಹ ಸ್ಥಳಗಳನ್ನು ನೋಡ್ತಾ ಹೋಗೋದಾದ್ರೆ ಗುರುತಿಸ್ತಾ ಹೋದಾಗ ಅದೇ ತುಮಕೂರಾಗಿರ್ಬೋದು, ಬೆಂಗಳೂರಾಗಿರ್ಬೋದು, ರಾಮನಗರ ಆಗಿರ್ತಕ್ಕಂಥದ್ದಾಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಹಾಗೆ ಕೋಲಾರ ಆಗಿರ್ತಕ್ಕಂಥದ್ದಾಗಿರ್ಬೋದು, ಚಾಮರಾಜನಗರ, ಅದೇ ರೀತಿ ಮಂಡ್ಯ ಹಾಗೂ ಮೈಸೂರು ಜಿಲ್ಲೆಗಳು ಈ ಒಂದು ಕೆಂಪು ಮಣ್ಣು ದೊರೆಯುವಂಥದ್ದು ದಕ್ಷಿಣ ಕರ್ನಾಟಕದಲ್ಲಿಯೇ ಅತ್ಯಂತ ಹೆಚ್ಚಾಗಿದ್ದಾವೆ. ಅದೇ ರೀತಿಯಲ್ಲಿ ಇಲ್ಲಿರ್ತಕ್ಕಂತಹ ಒಂದು ಜಿಲ್ಲೆಗಳನ್ನು ನಾವು ನೋಡ್ತಾ ಹೋದಾಗ ಇಲ್ಲಿ ಗಮನಿಸ್ತಾ ಹೋದಾಗ ಧಾರವಾಡ, ಗದಗ ಜಿಲ್ಲೆ, ಅದೇ ರೀತಿಯಲ್ಲಿ ಬಳ್ಳಾರಿ ಆಗಿರುವಂಥದ್ದು, ಹಾಗೆ ಕೊಪ್ಪಳ, ಕಲಬುರಗಿ, ಹಾಗೆಯೇ ಯಾದಗಿರಿ ಎನ್ನುವಂಥದ್ದಾಗಿರ್ಬೋದು, ಹಾಗೆಯೇ ಬಾಗಲಕೋಟೆ, ಹಾಗೆಯೇ ನಂತರದಲ್ಲಿ ಬೆಳಗಾವಿ ಆಗಿರ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಚಿತ್ರದುರ್ಗ ಆಗಿರ್ಬೋದು, ಹಾಗೆಯೇ ಚಾಮರಾಜನಗರ ಇವು ಪ್ರಮುಖವಾಗಿರುವಂತಹ ರೀತಿಯಲ್ಲಿ ಕಪ್ಪು ಮಣ್ಣು ದೊರೆಯುವಂತಹ ಜಿಲ್ಲೆಗಳು ಅತ್ಯಂತ ಹೆಚ್ಚು ಉತ್ತರ ಕರ್ನಾಟಕದಲ್ಲಿರುವ ಚಿತ್ರದುರ್ಗ ಹಾಗೂ ಚಾಮರಾಜನಗರ ದಕ್ಷಿಣ ಕರ್ನಾಟಕದಲ್ಲಿರುವಂಥದ್ದಾಗಿ ನಾವು ನೋಡಬಹುದು. ಇನ್ನು ಮುಂದುವರೆದಾಗೆ ಉಳಿದ ನಾವು ನೋಡ್ತಾ ಹೋಗೋಣ. ಇವುಗಳನ್ನ ಬರೆದಿಟ್ಕೊಳ್ಳಿ. ಏಕೆ ಉಂಟಾಗಿದೆ ಎನ್ನುವಂಥದ್ದು, ಹಾಗೆ ಈ ಮಣ್ಣು ಏಕೆ ಕೆಂಪಾಗಿದೆ, ಅದು ಕಪ್ಪಾಗಿರಲು ಕಾರಣ ಹಾಗೂ ಅದರ ಲಕ್ಷಣಗಳು, ಅದನ್ನು ಬೆಳೆಯತಕ್ಕಂತಹ ಬೆಳೆಗಳು, ಅವು ಕಂಡುಬರುವಂತಹ ಜಿಲ್ಲೆಗಳಿದ್ದಾವೆ, ಸರಿಯಾಗಿ ಪಟ್ಟಿ ಮಾಡಿಕೊಳ್ಳಿ. ಮುಂದೆ ಈ ಒಂದು ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟರೈಟ್ ಮಣ್ಣು ಎನ್ನುವಂಥದ್ದು ನೋಡಿ, ಇದು ಹೇಗೆ ಉಂಟಾಗುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಕ್ರಿಯೇಟ್ ಆಗುತ್ತೆ ಕೊಟ್ಟಿದ್ದಾರೆ. ಅಧಿಕ ಉಷ್ಣಾಂಶ, ಹಾಗೆ ಅಧಿಕ ಮಳೆ, ಅಧಿಕ ಉಷ್ಣಾಂಶ, ಅಧಿಕ ಮಳೆ ಬೀಳುವಂತಹ ಪ್ರದೇಶದಲ್ಲಿ ಈ ಮಣ್ಣು ಉತ್ಪತ್ತಿಯಾಗುತ್ತೆ ಅಥವಾ ರೂಪುಗೊಳ್ಳುವಂತಹ ರೀತಿಯಲ್ಲಿ ನಾವು ನೋಡ್ತಾ ಹೋಗಬಹುದಾಗಿದೆ. ಹೇಗೆ ಕ್ರಿಯೇಟ್ ಆಗುತ್ತೆ ಎನ್ನುವಂಥದಕ್ಕೆ ಇಲ್ಲಿ ವಿವರಣೆ. ಜಂಬಿಟ್ಟಿಗೆ ಮಣ್ಣು ಅತ್ಯಂತ ಹೆಚ್ಚು ಕಠಿಣ ಭರಿತವಾಗಿರುವಂತಹ ರೀತಿಯ ಮಣ್ಣಾಗಿರುತ್ತೆ. ಅದನ್ನ ಕಟ್ಟಡ ನಿರ್ಮಾಣಕ್ಕೋಸ್ಕರನೇ ಬಳಕೆ ಮಾಡ್ತಾರೆ. ಇದರಲ್ಲಿ ನೋಡ್ತಾ ಹೋದಾಗ ಏನು ನಿರ್ಮಾಣ ಆಗುತ್ತೆ ಅಂದರೆ, ನೀರಿನಲ್ಲಿ ಕರಗುವಂತಹ, ಮಳೆ ಇದ್ದಾಗ ಮಳೆ ನೀರಿನಲ್ಲಿ ಕರಗುವಂತಹ ಸುಣ್ಣ ಮತ್ತು ಸಿಲಿಕೇಟ್ ಅಂಶಗಳು ಮಣ್ಣಿನ ತಳಭಾಗವನ್ನು ಸೇರ್ಪಡೆಗೊಳ್ಳುತ್ತೆ. ಸುಲಭವಾಗಿ ನೀರಿನಲ್ಲಿ ಕರಗಿ ಮಣ್ಣಿನ ತಳಭಾಗಕ್ಕೆ ಹೋಗಿ ಭೂಮಿ ಅಂತರಾಳದಲ್ಲಿ ಹೋಗಿ ಸೇರ್ಪಡೆ ಆಗುತ್ತೆ. ಆದರೆ ನೀರಿನಲ್ಲಿ ಕರಗದಂತಹ ಕಬ್ಬಿಣ ಮತ್ತು ಅಲ್ಯೂಮಿನಿಯಂಗಳು ಭೂಮಿಯ ಮೇಲ್ಪದರದ ಮಣ್ಣಿನಲ್ಲಿಯೇ ಇವು ಸೇರ್ಪಡೆ ಆಗ್ತಾ ಹೋಗ್ತವೆ. ಹೀಗೆ ಸುದೀರ್ಘವಾದಂತಹ ಕಾಲದಲ್ಲಿ ಈ ಮಣ್ಣು ನಿರ್ಮಾಣ ಆಗುತ್ತೆ. ಹಾಗಾಗಿ ಇದರಲ್ಲಿ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಅಂಶಗಳು ಅತ್ಯಂತ ಹೆಚ್ಚಾಗಿರುವಂತಹ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಇದು ಅತ್ಯಂತ ಹೆಚ್ಚು ಕಠಿಣ ಭರಿತವಾಗಿರುತ್ತೆ. ಮಳೆಗಾಲದ ಸಂದರ್ಭದಲ್ಲಿ ಮೃದುವಾಗಲ್ಪಡುತ್ತೆ. ಬೇಸಿಗೆ ಕಾಲದ ಸಂದರ್ಭದಲ್ಲಿ ಒಣಗಿ ಲ್ಯಾಟ್ರೇಟ್ ಶಿಲೆಯಾಗಿ ಗಟ್ಟಿಯಾಗುತ್ತೆ. ಹಾಗಾಗಿ ಇದನ್ನು ಕಟ್ಟಡ ನಿರ್ಮಾಣದಲ್ಲಿ ಅತ್ಯಂತ ಹೆಚ್ಚು ಬಳಕೆ ಮಾಡಬಹುದಾಗಿದೆ.
ಇನ್ನು ಈ ಒಂದು ಮಣ್ಣಿನಲ್ಲಿ ಬೆಳೆಯಬಹುದಾಗಿರ್ತಕ್ಕಂಥ ಬೆಳೆಗಳು ಗೋಡಂಬಿ, ಕಾಫಿ, ಚಹಾ, ಏಲಕ್ಕಿ, ಮೆಣಸು, ರಬ್ಬರ್, ತೆಂಗು ಈ ರೀತಿಯಾಗಿರ್ತಕ್ಕಂಥ ಬೆಳೆಗಳನ್ನು ಇಲ್ಲಿ ಅತ್ಯಂತ ಹೆಚ್ಚು ಬೆಳೆಯಬಹುದಾಗಿದೆ. ಇದು ಅತ್ಯಂತ ಹೆಚ್ಚು ಮಳೆಯನ್ನು ಬೇಡುವುದರಿಂದ ಅತ್ಯಂತ ಹೆಚ್ಚು ಕಂಡುಬರುವಂಥದ್ದು. ಇದು ಮಲೆನಾಡು ಪ್ರದೇಶಗಳಲ್ಲಿ ಅತ್ಯಂತ ಹೆಚ್ಚು ಕಂಡುಬರುತ್ತೆ. ಹಾಗಾಗಿ ಮಲೆನಾಡು ಜಿಲ್ಲೆಗಳಲ್ಲಿ ಇದನ್ನು ಅತ್ಯಂತ ಹೆಚ್ಚಾಗಿ ಗುರುತಿಸಬಹುದು. ಅವುಗಳನ್ನು ನೋಡ್ತಾ ಹೋದರೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು, ಬೆಳಗಾವಿ ಜಿಲ್ಲೆಗಳಲ್ಲಿ ಈ ಮಣ್ಣಿನ ವಿಧ ಅತ್ಯಂತ ಹೆಚ್ಚಾಗಿ ಕಂಡುಬರುವಂಥದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಈ ಮಣ್ಣನ್ನು ನಾವು ಸಭೆ ಸಾಮಾನ್ಯ ಗಮನಿಸುತ್ತೇವೆ. ಚೌಕಾಕಾರದಲ್ಲಿ ಬೃಹತ್ ಒಂದು ಇಟ್ಟಿಗೆಗಳ ರೀತಿಯಲ್ಲಿ ಕತ್ತರಿಸಿ ಇದನ್ನು ಗೋಡೆಗೆ ನಿರ್ಮಾಣದಲ್ಲಿ ಬಳಕೆ ಮಾಡಲಾಗುತ್ತೆ. ಇನ್ನು ನಂತರದಲ್ಲಿ ಬರುವಂತಹದ್ದು ಕರ್ನಾಟಕದ ಮತ್ತೊಂದು ಮಣ್ಣಿನ ವಿಧ ಕರಾವಳಿ ಮೆಕ್ಕಲು ಮಣ್ಣು. ಇದು ಕರಾವಳಿ ಭಾಗದಲ್ಲಿ ಅತ್ಯಂತ ಹೆಚ್ಚು ದೊರೆಯುವುದರಿಂದ ಇದನ್ನು ಕರಾವಳಿ ಮೆಕ್ಕಲು ಮಣ್ಣು ಅಂತೇಳಿ ಕರೆಯಲಾಗುತ್ತೆ. ನೋಡಿ, ಇದು ಹೇಗೆ ನಿರ್ಮಾಣ ಆಗುತ್ತೆ? ನದಿ ಮತ್ತು ಸಮುದ್ರದ ಅಲೆಗಳಿಂದ ಸಾಗಿಸಲ್ಪಟ್ಟಂತಹ ಸಮುದ್ರದ ತೀರದಲ್ಲಿ ಸಂಗ್ರಹವಾಗಿ ನಿರ್ಮಾಣ ಆಗುತ್ತೆ. ಈ ಒಂದು ಮಣ್ಣು ಹೇಗೆ ನಿರ್ಮಾಣ ಆಗುತ್ತೆ ಅಂತ ಹೇಳಿದ್ರೆ, ನದಿ ಸಮುದ್ರದ ಅಲೆಗಳಿಂದ ಸಾಗಿಸಲ್ಪಟ್ಟ ಮಣ್ಣು ಸಮುದ್ರ ತೀರದಲ್ಲಿ ಸಂಗ್ರಹವಾಗಿ ಈ ಒಂದು ಮಣ್ಣು ನಿರ್ಮಾಣ ಆಗುತ್ತೆ. ಇದರಲ್ಲಿ ಮರಳು, ಜೇಡಿ ಮಿಶ್ರಣ ಅತ್ಯಂತ ಹೆಚ್ಚಾಗಿರುವುದರ ಜೊತೆಗೆ ಕೊಳೆತ ಜೈವಿಕ ಅಂಶಗಳು ಕೂಡ ಸಮೃದ್ಧವಾಗಿರುವಂತಹ ರೀತಿಯಲ್ಲಿ ಗೋಚರಿತವಾಗುತ್ತವೆ. ಹಾಗಾಗಿ ಈ ಮಣ್ಣಿನಲ್ಲಿ ಬೆಳೆಯಬಹುದಾಗಿರ್ತಕ್ಕಂಥ ಬೆಳೆಗಳು ಭತ್ತ, ಗೋಡಂಬಿ, ತೆಂಗು, ಅಡಕೆ, ಬಾಳೆಯಂತಹ ಬೆಳೆಗಳಿಗೆ ಇದು ಉತ್ತಮವಾದಂತಹ ರೀತಿಯಲ್ಲಿದೆ. ಇನ್ನು ಈ ಮಣ್ಣು ನಮಗೆ ಗೋಚರವಾಗುವಂಥದ್ದು ಕರಾವಳಿ ಇರೋದ್ರಿಂದ ಕರಾವಳಿ ಜಿಲ್ಲೆಗಳಲ್ಲಿಯೇ ಗೋಚರ ಆಗುತ್ತೆ. ಹಾಗಾಗಿ ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡದಲ್ಲಿ ಅತ್ಯಂತ ಹೆಚ್ಚಾಗಿ ನಾವು ನೋಡಬಹುದು. ಈ ಮಣ್ಣಿನ ಒಂದು ಇವುಗಳನ್ನು ನಾವು ಜಿಲ್ಲೆಗಳ ಪ್ರಕಾರವಾಗಿ ನೋಡ್ತಾ ಹೋಗೋದಾದ್ರೆ, ಇಲ್ಲಿ ನಾವು ನೋಡ್ತಾ ಹೋಗುವುದು ಜಂಬಿಟ್ಟಿಗೆ ಮಣ್ಣನ್ನು ನಾವು ಗಮನಿಸ್ತಾ ಹೋದಾಗ ಯಾವ ಜಿಲ್ಲೆಗಳಿವೆ ಅಂತ ಹೇಳಿದ್ರೆ ಉತ್ತರ ಕನ್ನಡ ಆಗಿರ್ಬೋದು, ಹಾಗೆಯೇ ಉಡುಪಿ ಆಗಿರ್ಬೋದು, ಹಾಗೆಯೇ ದಕ್ಷಿಣ ಕನ್ನಡ ಆಗಿರ್ತಕ್ಕಂಥದ್ದಿರ್ಬೋದು, ಹಾಗೆಯೇ ಕೊಡಗು, ಹಾಗೆಯೇ ಶಿವಮೊಗ್ಗ, ಹಾಗೆ ಚಿಕ್ಕಮಗಳೂರು ಜಿಲ್ಲೆಗಳನ್ನ ನಾವು ಗುರುತಿಸಬಹುದು. ಇಲ್ಲಿ ಕರಾವಳಿ ಮೆಕ್ಕಲು ಮಣ್ಣು ಈ ಒಂದು ಕರಾವಳಿ ಜಿಲ್ಲೆಗಳಲ್ಲಿ ಹೆಚ್ಚಾಗಿದೆ. ಉತ್ತರ ಕನ್ನಡ, ಉಡುಪಿ, ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ನಾವು ಅತ್ಯಂತ ಹೆಚ್ಚಾಗಿ ಗೋಚರಿತವಾಗುತ್ತೆ. ಇಷ್ಟು ಈ ಒಂದು ಮಣ್ಣುಗಳ ಬಗ್ಗೆ. ಇಷ್ಟು ಈ ಒಂದು ಅವಧಿಯಲ್ಲಿ ನಾವು ಕರ್ನಾಟಕದ ವಾಯುಗುಣ ಹಾಗೂ ಕರ್ನಾಟಕದ ಮಣ್ಣುಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಗೃಹಪಾಠವನ್ನು ಬರೆದುಕೊಳ್ಳಿ. ಗೃಹಪಾಠದ ಪ್ರಶ್ನೆಯನ್ನು ಬರೆದುಕೊಳ್ಳಿ. ಕರ್ನಾಟಕ ಎಂತಹ ವಾಯುಗುಣವನ್ನು ಹೊಂದಿದೆ? ನಂತರ ಕರ್ನಾಟಕದಲ್ಲಿ ಬೇಸಿಗೆ ಕಾಲದ ಲಕ್ಷಣಗಳನ್ನು ತಿಳಿಸಿ. ಕರ್ನಾಟಕದ ಅತಿ ಹೆಚ್ಚು ಶಾಖ ದಾಖಲಾಗಿರುವಂತಹ ಸ್ಥಳ ಯಾವುದು? ಕರ್ನಾಟಕದ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದ ಲಕ್ಷಣಗಳನ್ನು ತಿಳಿಸಿ. ಹಾಗೆ ಅಂತಿಮವಾಗಿ ಚಾರ್ಟ್ ತಯಾರಿಸುವಾಗಲೇ ಕರ್ನಾಟಕದಲ್ಲಿ ದೊರೆಯುವ ಮಣ್ಣಿನ ವಿಧಗಳ ಒಂದು ಚಾರ್ಟ್ ಅನ್ನ ನೀವು ತಯಾರಿಸಿ. ನಾನು ಹೇಗೆ ಬರೆದು ವಿವರಿಸಲ್ಪಟ್ಟಿತ್ತು ಅವುಗಳನ್ನು ನೀವು ಚಾರ್ಟ್ ರೀತಿಯಲ್ಲಿ ನೀವು ಗೋಚರಿಸುವಂಥದ್ದಾಗಿದೆ. ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸಿ. ಹಾಗಾಗಿ ಇಲ್ಲಿವರೆಗೂ ಕೂಡ ಈ ಒಂದು ಅಧ್ಯಾಯದಲ್ಲಿ ಮೊದಲ ಭಾಗವಾಗಿ ವಾಯುಗುಣ ಹಾಗೂ ಮಣ್ಣುಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ.
ಇನ್ನು ನಂತರದ ಒಂದು ಅವಧಿಯಲ್ಲಿ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ ಹಾಗೂ ಪ್ರಾಣಿ ವರ್ಗದ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿವರೆಗೂ ಕೂಡ ಈ ಒಂದು ಅವಧಿ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೇನೆ. ನಮಸ್ಕಾರ.